Hello students, we were discussing the chapter mechanical properties of fluids. Okay na? So last class ಅಲ್ಲಿ ಏನು ಕಲ್ತ್ರಿ atmospheric pressure ಅಂದ್ರೆ ಏನು ಅಂತ ಕಲ್ತ್ರಿ. ಹಂಗೆ ಒಂದು ಲಿಕ್ವಿಡ್ ರೆಸ್ಟ್ ಅಲ್ಲಿ ಇದ್ರೆ ಕಂಟೈನರ್ ಅಲ್ಲಿ ಆ ಸರ್ಫೇಸ್ ಇಂದ ಹೆಚ್ಚಷ್ಟು ಕೆಳಗೆ ಹೋಗಿದ್ದಾಗ ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋದನ್ನ ಕಲ್ತ್ರಿ. ಓಕೆನಾ? ಕ್ವಿಕ್ ರೀಕಾಲ್ ಮಾಡ್ಬಿಡೋಣ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಏನು ನೋಡಿ, ಅರ್ತ್ ಇದು. ಸೊ ಅರ್ತ್ ಸರ್ಫೇಸ್ ಮೇಲೆ ಕವರಿಂಗ್ ಆಫ್ ಗ್ಯಾಸಸ್ ಇದೆ ಅಲ್ವಾ, ಅರ್ತ್ ಸರ್ಫೇಸ್ ಮೇಲೆ ಗ್ಯಾಸಸ್ಸಿನ ಕವರಿಂಗ್ ಇದೆ. ಸೊ ಇದನ್ನೇ ಅಟ್ಮಾಸ್ಫಿಯರ್ ಅಂತ ಕರಿತೀರ. ಸೊ ಈ ಅಟ್ಮಾಸ್ಫಿಯರ್ ಇಂದನೂ ಕೂಡ ಪ್ರೆಷರ್ ಉಂಟಾಗುತ್ತೆ, ಅದನ್ನೇ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರೆಯೋದು. ಅಂದರೆ ಈಗ ಅರ್ತ್ ಸರ್ಫೇಸ್ ಮೇಲೆ ಯಾವುದೇ ಒಂದು ಸರ್ಫೇಸ್ ಅಥವಾ ಬಾಡಿ ಇಟ್ಟರೆ ಅಟ್ಮಾಸ್ಫಿಯರ್ ಏನು ಮಾಡುತ್ತೆ, ಆ ಬಾಡಿನ ಎಲ್ಲ ಏರಿಯಾಗಳ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕುತ್ತೆ ನೋಡಿ, ಅಥವಾ ಆ ಬಾಡಿನ ಎಲ್ಲ ಸರ್ಫೇಸ್ಗಳ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕಿರುತ್ತೆ. ದಟ್ ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ದಟ್. ಈಗ ಯಾವುದೇ ಒಂದು ಸರ್ಫೇಸ್ ಮೇಲೆ ಬಿದ್ದಂಥ ನಾರ್ಮಲ್ ಫೋರ್ಸ್, ಈಗ ಯಾವುದೇ ಒಂದು ಸರ್ಫೇಸ್ ಅನ್ಕೊಳ್ಳಿ, ಇದ್ರ ಮೇಲೆ ಬಿದ್ದಂಥ ನಾರ್ಮಲ್ ಫೋರ್ಸ್ ಎಫ್ ಇರಲಿ, ಓಕೆನಾ, ಆ ಏರಿಯಾ ಆಫ್ ದ ಸರ್ಫೇಸ್ ಎ ಇರಲಿ. ಸೊ ಹಂಗಾರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು, ಪಿ ಎ ಎಫ್ ಬೈ ಎ, ದಟ್ ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆನಾ? ಇನ್ನೇನು ಕಲ್ತ್ರಿ ನೀವು ಲಾಸ್ಟ್ ಕ್ಲಾಸಲ್ಲಿ? ಒಂದು ಲಿಕ್ವಿಡ್, ಒಂದು ಕಂಟೈನರ್ ಇತ್ತು, ಆ ಕಂಟೈನರಲ್ಲಿ ಲಿಕ್ವಿಡ್ ರೆಸ್ಟಲ್ಲಿದೆ. ಸೊ ಆ ಕಂಟೈನರ್ ಅಪ್ಪರ್ ಸರ್ಫೇಸ್ ಮೇಲೆ ಅಟ್ಮಾಸ್ಫಿಯರ್ ಇದೆ. ಸೊ ಕಂಟೈನರಿನ ಅಪ್ಪರ್ ಸರ್ಫೇಸ್ ಮೇಲೆ ಪ್ರೆಷರ್ ಪಿ ಎ. ಈಗ ನೀವು ಆ ಲಿಕ್ವಿಡ್ ಆ ಸರ್ಫೇಸ್ಗಿಂತ ಕೆಳಗೆ ಹೋಗ್ತೀರಾ, ಹೆಚ್ಚೆಷ್ಟು ಕೆಳಗೆ ಹೋಗ್ತೀರಾ. ಸೊ ಈ ಹೆಚ್ಚೆಷ್ಟು ಕೆಳಗೆ ಒಂದು ಪಾಯಿಂಟ್ ತಗೊಳ್ಳಿ. ಸೊ ಆ ಪಾಯಿಂಟಲ್ಲಿ ಏನು ಪ್ರೆಷರು, ಪಿ ಎ ಪ್ಲಸ್ ರೋ ಜಿ ಎಚ್. ಸೊ ವೆರ್ ರೋ ಇಸ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಜಿ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಎಚ್ ಇಸ್ ದ ಹೈಟ್. ಸೊ ನೋಡಿ, ಲಿಕ್ವಿಡ್ ಸರ್ಫೇಸ್ಗಿಂತ ಹೆಚ್ಚೆಷ್ಟು ಕೆಳಗೆ ಅಂದರೆ ಲಿಕ್ವಿಡ್ ಒಳಗೆ ನೀವು ಒಂದು ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟಲ್ಲಿ ಪ್ರೆಷರ್ ಏನೇನಕ್ಕೆ ಸಮ ಇರುತ್ತೆ, ಪಿ ಎ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನೋಡಿ ಅಲ್ಲೂ ಇರುತ್ತದು, ಪ್ಲಸ್ ರೋ ಜಿ ಎಚ್. ಸೊ ಈ ಎಕ್ಸ್ಟ್ರಾ ಟರ್ಮ್ ರೋ ಜಿ ಎಚ್ನ ಗೇಜ್ ಪ್ರೆಷರ್ ಅಂತ ಕರಿತೀರ. ಸೊ ಈ ರೋ ಜಿ ಎಚ್ ಯಾಕೆ ಬಂದಿದ್ದು, ಲಿಕ್ವಿಡಿಂದ ಬಂದಿರೋ ಪ್ರೆಷರ್ ಆ ಪಾಯಿಂಟಲ್ಲಿ. ಓಕೆನಾ? ಸೊ ದಟ್ ಈಸ್ ರೋ ಜಿ ಎಚ್. ಸೊ ಈಗ ನೋಡಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ದು ವ್ಯಾಲ್ಯೂ, ಅರ್ತ್ ಸರ್ಫೇಸ್ ಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರಿನ ವ್ಯಾಲ್ಯೂನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, 1.01 × 10⁵ ಪಾಸ್ಕಲ್. ಓಕೆನಾ? ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅರ್ತ್ ಸರ್ಫೇಸ್ ಮೇಲೆ ಬೆಲೆ ಇಷ್ಟು. ಸೊ ನೀವು ಅರ್ತ್ ಸರ್ಫೇಸಿಂದ ಮೇಲೆ 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 ಹೋಗ್ತಾ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ಮೇಲೆ ಹೋಗ್ತಾ ಆ ಗ್ಯಾಸಸ್ಗಳ ಡೆನ್ಸಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ಮಾಸ್ಫಿಯರ್ದು ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗೋದ್ರಿಂದ ನೀವು ಮೇಲೆ ಹೋಗ್ತಾ ಅರ್ತ್ ಸರ್ಫೇಸ್ಗಿಂತ ಮೇಲೆ ಹೋಗ್ತಾ ಇದ್ದಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ತ್ ಸರ್ಫೇಸ್ ಮೇಲೆ ಇಷ್ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ಯಾರು, ಹ್ಯಾನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್ ಅಂತ ಫಿಸಿಸಿಸ್ಟು. ಆ ಎಕ್ಸ್ಪೆರಿಮೆಂಟನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ. ಈ ಕ್ಲಾಸಲ್ಲಿ ಏನು ಕಲಿಯೋಣ ಅಂದರೆ, ಹೆಂಗೆ ಈ ವ್ಯಾಲ್ಯೂವನ್ನು ಮೆಷರ್ ಮಾಡಿದ್ರು ಅಂತ ಕಲಿಯೋಣ. 1.01 × 10⁵ ಪಾಸ್ಕಲ್ ಹೆಂಗೆ ಬಂತು ಅಂತ ನೋಡಿ. ಅದು ಸುಲಭ ಇಲ್ಲ ಅದು. ಈಗ ನೀವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ವಾ ಸರ್, ಯಾವುದೋ ಒಂದು ಸರ್ಫೇಸ್ ತಗೊಳ್ಳಿ. ನೋಡಿ, ಸರ್ಫೇಸ್ ತಗೊಂಡಿದ್ದೀನಿ, ಇದರ ಏರಿಯಾ ಎ ಇರಲಿ. ಈ ಸರ್ಫೇಸ್ ಮೇಲೆ ಬೀಳೋ ನಾರ್ಮಲ್ ಫೋರ್ಸ್ ನೋಟ್ ಮಾಡಿಕೊಳ್ಳಿ ಅಟ್ಮಾಸ್ಫಿಯರಿಂದ. ದಟ್ ಫೋರ್ಸ್ ಬೈ ದಿಸ್ ಏರಿಯಾ ಆಫ್ ದ ಸರ್ಫೇಸ್ ಮಾಡಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿಕ್ಬಿಡ್ತಲ್ಲ ಸರ್ ಅಂತ ನೀವು ನಂಗೆ ಹೇಳ್ಬೋದು. ಬಟ್ ಅಷ್ಟು ಸುಲಭ ಇಲ್ಲ ಅದು ಕಂಡುಹಿಡಿಯೋದು. ಓಕೆನಾ? ಈ ಸರ್ಫೇಸ್ದು ಏರಿಯಾ ನೋಟ್ ಮಾಡ್ಕೋತೀರ, ಓಕೆ, ಬಟ್ ಆ ಸರ್ಫೇಸ್ ಮೇಲೆ ಬೀಳೋವಂಥ ನಾರ್ಮಲ್ ಫೋರ್ಸ್ ಗೊತ್ತಾಗಲ್ಲ ಸುಲಭವಾಗಿ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಮೆಥಡ್ಸ್ಗಳಿದೆ. ಅದೇ ನಮ್ಮ ಸೈಂಟಿಸ್ಟ್ಸ್ಗಳು ಥಿಂಕ್ ಮಾಡ್ತಾ ಇರ್ತಾರೆ, ಏನೋ ಕಂಡುಹಿಡಿಬೇಕು, ಏನು ಐಡಿಯಾ ಓಡಿಸೋಣ ನಾನು ಅದನ್ನ ಕಂಡುಹಿಡಿಯೋಕ್ಕೆ ಅಂತ. ಓಕೆನಾ? ಸೊ ಅದೇ ಥರ ಐಡಿಯಾ ಓಡಿಸಿ ಟಾರಿಸಿಲ್ಲಿ ಅನ್ನೋ ಒಬ್ಬರು ಫಿಸಿಸಿಸ್ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್ ಮೆಷರ್ ಮಾಡಿದ್ರು. ಸೊ ಈ ವ್ಯಾಲ್ಯೂ ಫಸ್ಟ್ ಮೆಷರ್ ಮಾಡಿದ್ಯಾರು, ಟಾರಿಸಿಲ್ಲಿ ಅನ್ನೋ ಒಬ್ಬರು ಫಿಸಿಸಿಸ್ಟ್. ಸೊ ಹೆಂಗೆ ಮೆಷರ್ ಮಾಡಿದ್ರು ನೋಡಿ, ಎಂಥ ಐಡಿಯಾ ಅಂತ ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ ಆ ಮೆಷರ್ಮೆಂಟ್ ಗೊತ್ತಾದ್ಮೇಲೆ, ನಿಮಗೆ ಆ ಮೆಥಡ್ ಗೊತ್ತಾದ್ಮೇಲೆ. ಓಕೆನಾ? ಸೊ ಟಾರಿಸಿಲ್ಲಿ ಏನು ಮಾಡಿದ್ರು, ಏನು ಮಾಡಿದ್ರು ಅಂದರೆ, ಒಂದು 1 ಮೀಟರ್ ಲಾಂಗ್ ಗ್ಲಾಸ್ ಟ್ಯೂಬ್ ತಗೊಂಡ್ರು. ಓಕೆನಾ? 1 ಮೀಟರ್ ಉದ್ದ ಇರುವಂತಹ ಗ್ಲಾಸ್ ಇಂದ ಮಾಡಿರೋ ಟ್ಯೂಬ್. ಓಕೆ, ಸೊ ಆ ಇಡೀ ಟ್ಯೂಬ್ಗೆ
ಅವ್ರಿಗೆ ಹೆಂಗೋ ಐಡಿಯಾ ಇತ್ತು ಅಟ್ಮಾಸ್ಫಿಯರಿಕ್ ಪ್ರೆಷರ್ದು ವ್ಯಾಲ್ಯೂ ತುಂಬ ದೊಡ್ಡದಿದೆ ಅಂತ. ಯಾಕಂದರೆ ಆನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ನೆನಪಿಸ್ಕೊಳ್ಳಿ. 2 ಹೆಮಿಸ್ಫೆರಿಕಲ್ ಬಾಲ್ನ ಅಟ್ಯಾಚ್ ಮಾಡಿ ಒಂದು ಸಣ್ಣ ಹೋಲ್ ಮಾಡಿಬಿಟ್ಟು ವ್ಯಾಕ್ಯೂಮ್ ಪಂಪಿಂದ ಏರ್ ತೆಗೆದು ಮತ್ತೆ ಸೀಲ್ ಮಾಡಿದ್ರೆ ಆ ಹೋಲ್ನ ಸೀಲ್ ಮಾಡಿದ್ಮೇಲೆ ಈ ಕಡೆ 4 ಕುದುರೆ ಈ ಕಡೆ 4 ಕುದುರೆನೂ ಸಪ್ರೇಟ್ ಮಾಡೋಕ್ಕಾಗಿರಲಿಲ್ಲ ಆ ಬೌಲ್ನ. ಸೊ ಅವ್ರಿಗೆ ಇಂಟ್ಯೂಟಿವ್ಲಿ ಐಡಿಯಾ ಇತ್ತು ಎಲ್ಲರೂ ಫಿಸಿಸಿಸ್ಟ್ಸ್ಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ದು ಬೆಲೆ ತುಂಬ ಜಾಸ್ತಿ ಇದೆ ಅಂತ. ಅದಕ್ಕೆ ಅವರು ಇಲ್ಲಿ ಒಂದು ಹೈ ಡೆನ್ಸಿಟಿ ಇರುವಂಥ ಲಿಕ್ವಿಡ್ ತಗೊಂಡ್ರು ಈ ಗ್ಲಾಸ್ ಟ್ಯೂಬಲ್ಲಿ. ಸೊ ತುಂಬ ಹೈ ಡೆನ್ಸಿಟಿ ಇರುವಂಥ ಲಿಕ್ವಿಡ್ ಯಾವುದು ಅಂದರೆ ಅವ್ರಿಗೆ ಸಿಕ್ಕಿದ್ದು ಮರ್ಕ್ಯೂರಿ. ಸೊ ನೋಡಿ, ಸೊ ಮರ್ಕ್ಯೂರಿನ ಡೆನ್ಸಿಟಿ ಎಷ್ಟು ನೋಡಿ, 13,600 kg/m³. ನೋಡಿ ಎಷ್ಟು ಜಾಸ್ತಿ ಡೆನ್ಸಿಟಿ. ಅದೇ ನಮ್ಮ ವಾಟರ್ ಡೆನ್ಸಿಟಿ ಎಷ್ಟು ಗೊತ್ತಾ, Hg ಅಂದ್ರೆ ಮರ್ಕ್ಯೂರಿ. ಅದೇ ನಮ್ಮ ವಾಟರ್ ಡೆನ್ಸಿಟಿ ಎಷ್ಟು ನೋಡಿ, 1000 kg/m³. ನೋಡಿ ವಾಟರ್ ಡೆನ್ಸಿಟಿ ಎಷ್ಟು ಕಮ್ಮಿ ನೋಡಿ. ಅದೇ ಮರ್ಕ್ಯೂರಿ ಡೆನ್ಸಿಟಿ ನೋಡಿ, 1 m³ 13,600 kg ಇರುತ್ತೆ ಮರ್ಕ್ಯೂರಿ. ಅದೇ ನೀರು 1 m³ ಬರೀ 1000 kg ಇರುತ್ತೆ. ಸೊ ಅವ್ರಿಗೆ ದ ಬೆಸ್ಟ್ ಹೈ ಡೆನ್ಸಿಟಿ ಇರುವಂತಹ ಲಿಕ್ವಿಡ್ ಸಿಕ್ಕಿದ್ದು ಮರ್ಕ್ಯೂರಿ. ಸೊ ಅವ್ರು ಏನು ಮಾಡಿದ್ರು ನೋಡಿ, ಸೊ ಇಡೀ ಟ್ಯೂಬ್ಗೆ ಮರ್ಕ್ಯೂರಿನ ತುಂಬಿಸ್ಬಿಟ್ರು. ಓಕೆನಾ, ಆ ಇಡೀ ಟ್ಯೂಬ್ಗೆ ಮರ್ಕ್ಯೂರಿ ತುಂಬಿಸಿದ್ರು. ಫುಲ್ 1 ಮೀಟ್ರ್ ಉದ್ದವರೆಗೂ ಮರ್ಕ್ಯೂರಿ ತುಂಬಿಸ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ಆ ಟ್ಯೂಬ್ನ ತಗೊಂಡೋಗಿ ಒಂದು ವೆಸಲ್ ಒಳಗಡೆ ಆ ಮರ್ಕ್ಯೂರಿನ ಟ್ಯೂಬ್ನ ಕ್ಲೋಸ್ ಮಾಡ್ಕೊಂಡಿದ್ದು ಅಪ್ಪರ್ ಎಂಡ್ನ, ಓಪನ್ ಎಂಡ್ನ ಕ್ಲೋಸ್ ಮಾಡಿ ಆ ವೆಸಲ್ ಒಳಗೆ ಅದನ್ನ ಇನ್ವರ್ಟ್ ಮಾಡಿ ಆ ಕ್ಲೋಸ್ ಮಾಡಿರೋ ಅಪ್ಪರ್ ಎಂಡ್ನ ತೆಗೆದುಬಿಟ್ರು. ಸೊ ಒಂದು ವೆಸಲ್ ತಗೊಳ್ಳಿ, ಸೊ ಆ ಟ್ಯೂಬ್ನ ಇನ್ವರ್ಟ್ ಮಾಡಿ ಅಪ್ಪರ್ ಎಂಡ್ನ ತೆಗೆದುಬಿಡಿ. ಸೊ ಈಗ ಏನಾಯಿತು ನೋಡಿ, ಆ ಮರ್ಕ್ಯೂರಿ ಆ ಟ್ಯೂಬಲ್ಲಿ ಇದ್ದಂಥ ಸ್ವಲ್ಪ ಮರ್ಕ್ಯೂರಿ ಏನಾಯಿತು, ಎಲ್ಲ ಅಲ್ಲ ಸ್ವಲ್ಪ ಮರ್ಕ್ಯೂರಿ ಆ ವೆಸಲ್ ಒಳಗೆ ಚೆಲ್ತು. ಓಕೆನಾ, ಓಕೆ, ಎಲ್ಲ ಮರ್ಕ್ಯೂರಿ ಕೆಳಗೆ ಇಳಿಲಿಲ್ಲ, ಟ್ಯೂಬಿಂದ ಇಳಿಲಿಲ್ಲ. ಸ್ವಲ್ಪ ಮರ್ಕ್ಯೂರಿ ಮಾತ್ರ ಟ್ಯೂಬಿಂದ ಇಳೀತು, ಸ್ವಲ್ಪ ಮಾತ್ರ, ಇಷ್ಟು ಮಾತ್ರ ಖಾಲಿಯಾಗಿದ್ದು ನೋಡಿ. ಈಗ ಇಷ್ಟು ಕೆಳಗೆ ಚೆಲ್ಲಿದೆ. ಓಕೆನಾ, ಓಕೆ. ಸೊ ಒಂದು ಸ್ಮಾಲ್ ಚೇಂಜ್ ಮಾಡ್ತೀನಿ, ಅಷ್ಟೇ ಅಲ್ವಾ ಚೆಲ್ಲಿರೋದು. ಸೊ ಇಲ್ಲೂ ಏನು ಜಾಸ್ತಿ ಇರಲ್ಲ. ಓಕೆ, ಸಾಕಿಷ್ಟು. ಸೊ ನಿಮ್ಮ ಕಂಪ್ಲೀಟ್ ಟ್ಯೂಬ್ ಖಾಲಿ ಆಗಲಿಲ್ಲ, ಸ್ವಲ್ಪ ಮಾತ್ರ ಖಾಲಿ ಆಯಿತು ಅಷ್ಟೇ. ಇನ್ನು ಮಿಕ್ಕಿದ ಮರ್ಕ್ಯೂರಿ ಎಲ್ಲಿದೆ, ಟ್ಯೂಬಲ್ಲೇ ಇದೆ. ಓಕೆನಾ, ಈಗ ಈ ವೆಸಲಲ್ಲಿರೋ ಮರ್ಕ್ಯೂರಿ ಲೆವೆಲ್ ಇಂದ ಟ್ಯೂಬಲ್ಲಿರೋ ಮರ್ಕ್ಯೂರಿ ಲೆವೆಲ್ ಮಧ್ಯೆ ಇರೋ ಡಿಸ್ಟೆನ್ಸ್ ಅಥವಾ ಹೈಟನ್ನ ಅಥವಾ ಲೆಂತನ್ನು ಮೆಷರ್ ಮಾಡಿದ್ರು. ಸೊ ಇದು ಎಷ್ಟು ಬಂತು ಅಂದರೆ 76 ಸೆಂಟಿಮೀಟ್ರ್ ಇತ್ತು ನೋಡಿ. ಇದು 76 ಸೆಂಟಿಮೀಟ್ರ್ ಇತ್ತು ಈ ಲೆಂತು. ಎಲ್ಲಿಂದ, ವೆಸಲಲ್ಲಿರೋ ಮರ್ಕ್ಯೂರಿ ಲೆವೆಲಿಂದ ಟ್ಯೂಬ್ ಒಳಗಿರೋ ಮರ್ಕ್ಯೂರಿನ ಸರ್ಫೇಸ್ ಅಥವಾ ಲೆವೆಲ್ವರೆಗೂ. ಓಕೆನಾ, ಅಲ್ಲಿಗೆ ಮೆಷರ್ ಮಾಡಬಿಟ್ರು ಅವರು. ಹೆಂಗೆ ಅಂತ ಈಗ ಅರ್ಥ ಮಾಡ್ಕೊಳ್ಳಿ ನೋಡಿ. ಈಗ 2 ಪಾಯಿಂಟ್ಸ್ ತಗೋತೀನಿ ನಾನು. ಒಂದು ಪಾಯಿಂಟ್ ಎ ಅದೆಲ್ಲಿರಲಿ ಅಂದರೆ ವೆಸಲಲ್ಲಿರೋ ಮರ್ಕ್ಯೂರಿ ಸರ್ಫೇಸ್ ಮೇಲಿರಲಿ. ಓಕೆನಾ, ದ ಪಾಯಿಂಟ್ ಎ ವೆಸಲ್ ಮೇಲಿರೋ ಮರ್ಕ್ಯೂರಿ ಸರ್ಫೇಸ್ ಮೇಲಿದೆ. ಅದೇ ಸರ್ಫೇಸ್ ಅದೇ ಲೈನಲ್ಲಿ ಅನದರ್ ಪಾಯಿಂಟ್ ಬಿ ತಗೊಂಡಿದ್ದೀರಾ. ಈ ಬಿ ಅನ್ನೋ ಪಾಯಿಂಟ್ ಎಲ್ಲಿದೆ, ಟ್ಯೂಬ್ ಒಳಗಡೆ ಇದೆ. ಟ್ಯೂಬ್ ಒಳಗಿದೆ, ಇನ್ ದಟ್ ಸೇಮ್ ಸ್ಟ್ರೈಟ್ ಲೈನ್ ಇದೇ ಲೆವೆಲಲ್ಲಿ. ಈ ಏನೋ ಪಾಯಿಂಟ್ ಎಲ್ಲಪ್ಪ ಇದೆ, ವೆಸಲಲ್ಲಿರೋ ಮರ್ಕ್ಯೂರಿ ಸರ್ಫೇಸ್ ಮೇಲೆ ಇದೆ ಅಲ್ವಾ. ಈಗ ಅದೇ ಪಾಯಿಂಟ್ ಅದೇ ಲೆವೆಲಲ್ಲಿ ಟ್ಯೂಬ್ ಒಳಗೆ ಅನದರ್ ಪಾಯಿಂಟ್ ತಗೋ ಬಿ. ಈಗ ನೀವು ಆನ್ಸರ್ ಮಾಡಿ ನನ್ನ ಕ್ವಶನನ್ನು. ಪಿ ಎ ಪ್ರೆಷರ್ ಎಟ್ ದ ಪಾಯಿಂಟ್ ಕ್ಯಾಪಿಟಲ್ ಎ, ಮತ್ತು ಅದೇ ಅನದರ್ ಪಾಯಿಂಟ್ ಒಳಗಡೆ ತಗೊಂಡಿದ್ದೀನಿ ಬಿ. ಓಕೆನಾ, ಪ್ರೆಷರ್ ಎಟ್ ದ ಪಾಯಿಂಟ್ ಬಿ, ಪಿ ಬಿ ಇರಲಿ. ಓಕೆ, 1 ಮಿನಿಟ್.
ಈ ಎ ಆ್ಯಂಡ್ ಬಿ ಚೇಂಜ್ ಮಾಡ್ತೀನಿ ನಾನು, ಎಕ್ಸ್ ವೈ ಮಾಡಿಬಿಡ್ತೀನಿ. ಸೊ ನೀವು ಒಂದು ಪಾಯಿಂಟ್ ತಗೊಂಡಿದ್ದೀರಾ ಎಕ್ಸು, ಆ ಎಕ್ಸ್ ಅನ್ನೋ ಪಾಯಿಂಟ್ ಎಲ್ಲಿದೆ? ವೆಸಲಲ್ಲಿರೋ ಮರ್ಕ್ಯುರಿ ಇನ್ನ ಸರ್ಫೇಸ್ ಮೇಲಿದೆ. ಅದೇ ಲೆವೆಲಲ್ಲಿ ಟ್ಯೂಬ್ ಒಳಗಡೆ ಅನದರ್ ಪಾಯಿಂಟ್ ಇದೆ ವೈ. ಓಕೆನಾ? ಸೊ ಎಕ್ಸ್ ಅನ್ನೋ ಪಾಯಿಂಟಲ್ಲಿರೋ ಪ್ರೆಷರ್ ಪಿ ಎಕ್ಸ್ ಇರಲಿ, ವೈ ಅನ್ನೋ ಪಾಯಿಂಟಲ್ಲಿರೋ ಪ್ರೆಷರ್ ಪಿ ವೈ ಇರಲಿ. ಈಗ ನೀವೇ ನಂಗೆ ಆನ್ಸರ್ ಮಾಡಿ, ಪಿ ಎಕ್ಸ್ ಪಿ ವೈ ಸಮಾನ ಬೇರೆ ಬೇರೆನಾ? ಓಕೆ, ಸೊ ಪಿ ಎಕ್ಸ್ ಪಿ ವೈಗೆ ಸಮ. ಯಾಕಂದರೆ ಪಾಸ್ಕಲ್ಸ್ ಲಾ ನೆನಪಿಸ್ಕೊಳ್ಳಿ. ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ? ಒಂದು ಸೇಮ್ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳಲ್ಲಿ ಪ್ರೆಷರ್ ಸೇಮ್. ಸೊ ನೋಡಿ, ಈ ಎಕ್ಸ್ ಆ್ಯಂಡ್ ವೈ ಸೇಮ್ ಹೈಟಲ್ಲಿದ್ದಾವೆ ನೋಡಿ. ಎಕ್ಸ್ ಅನ್ನೋ ಪಾಯಿಂಟ್ ಮರ್ಕ್ಯುರಿ ಸರ್ಫೇಸ್ ಮೇಲಿದೆ, ಓಕೆ. ಬಟ್ ವೈ ಅನ್ನೋ ಪಾಯಿಂಟ್ ಅದೇ ಹೈಟಲ್ಲಿ ಟ್ಯೂಬ್ ಒಳಗಿದೆ. ಸೊ ಎರಡು ಸೇಮ್ ಹೈಟಲ್ಲಿದ್ದಾವೆ. ಸೊ ಪಿ ಎಕ್ಸ್ ಈಕ್ವಲ್ಸ್ ಪಿ ವೈ. ಓಕೆನಾ? ಈಗ ಪಿ ಎಕ್ಸ್ ಏನಕ್ಕೆ ಸಮ? ಸೊ ಎಕ್ಸ್ ಅನ್ನೋ ಪಾಯಿಂಟ್ ಮೇಲಿರೋದೇನು? ಏರು. ಸೊ ಯಾವುದೇ ಲಿಕ್ವಿಡ್ ಸರ್ಫೇಸ್ ಮೇಲೆ ಏರಿದ್ರೆ ಹಂಗಾರೆ ಲಿಕ್ವಿಡ್ ಸರ್ಫೇಸ್ ಮೇಲೆ ಎಷ್ಟು ಪ್ರೆಷರ್? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪಿ ಎ. ಓಕೆನಾ? ಸೊ ಪಿ ಎಕ್ಸ್ ಅನ್ನೋ ಪಾಯಿಂಟಲ್ಲಿರೋದು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಯಾಕಂದರೆ ಎಕ್ಸ್ ಅನ್ನೋ ಪಾಯಿಂಟ್ ಮೇಲೆ ಅಟ್ಮಾಸ್ಫಿಯರೇ ಇದೆ. ಈಗ ವೈ ಅನ್ನೋ ಪಾಯಿಂಟಲ್ಲಿ ಏನಪ್ಪ ಪ್ರೆಷರು? ನೆನಪಿಸ್ಕೊಳ್ಳಿ. ಈಗ ಮತ್ತೆ ನೆನ್ನೆ ಮಾಡಿದಂತಹ ಕಾನ್ಸೆಪ್ಟ್ಗೆ ಹೋಗೋಣ ಮತ್ತೆ. ಸೊ ನೆನಕ್ಕೆ ಏನು ಕಲ್ತ್ರಿ ನೋಡಿ, ನಿಮ್ಮ ಹತ್ರ ಒಂದು ಲಿಕ್ವಿಡ್ ಇತ್ತು ಕಂಟೈನರಲ್ಲಿ, ಓಕೆನಾ? ನೆನ್ನೆ ಕಲ್ತಿದ್ರಲ್ಲ. ಸೊ ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ಏರ್ ಇರ್ತೇವೆ, ಅದು ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಲಿಕ್ವಿಡ್ ಸರ್ಫೇಸ್ ಮೇಲೆ ಏನಪ್ಪ ಪ್ರೆಷರು? ಪಿ ಎ. ಈಗ ಲಿಕ್ವಿಡ್ ಸರ್ಫೇಸ್ ಒಳಗೆ ಒಂದು ಪಾಯಿಂಟ್ ತಗೊಳ್ಳಿ ಓ, ಅದು ಎಷ್ಟು ಕೆಳಗಿರಲಿ ಸರ್ಫೇಸಿಂದ, ಆ ಸರ್ಫೇಸಿಂದ ಹೆಚ್ಚಷ್ಟು ಕೆಳಗಿರಲಿ. ಹಂಗಾರೆ ಓ ಅನ್ನೋ ಪಾಯಿಂಟಲ್ಲಿ ಏನಪ್ಪ ಪ್ರೆಷರ್? ಪಿ. ಪಿ ಎ ಪ್ಲಸ್ ರೋ ಜಿ ಹೆಚ್, ವೇರ್ ರೋ ಇಸ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಹೆಚ್ಚು ಅದು ಲಿಕ್ವಿಡ್ ಸರ್ಫೇಸಿಂದ ಪಾಯಿಂಟ್ ಎಷ್ಟು ಕೆಳಗಿದೆ ಅದಷ್ಟು ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಈ ಓ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಏನು? ಪಿ ಎ ಪ್ಲಸ್ ರೋ ಜಿ ಹೆಚ್ ಅಲ್ವಾ? ಲಿಕ್ವಿಡ್ ಸರ್ಫೇಸಿಂದ ಹೆಚ್ಚೆಷ್ಟು ಕೆಳಗೆ ಹೋಗ್ತೀರಾ ಲಿಕ್ವಿಡ್ ಒಳಗೆ. ಸೊ ಹೆಚ್ಚೆಷ್ಟು ಕೆಳಗೆ ಎಷ್ಟು ಪ್ರೆಷರು? ಪಿ ಎ ಪ್ಲಸ್ ರೋ ಜಿ ಹೆಚ್. ಯಾಕೆ? ಸರ್ಫೇಸ್ ಮೇಲೆ ಪಿ ಎ ಇತ್ತು, ಅಷ್ಟು ಹೆಚ್ಚೆಷ್ಟು ಕೆಳಗೆ ಹೋದಾಗ ಪಿ ಎ ಪ್ಲಸ್ ರೋ ಜಿ ಹೆಚ್ ಪ್ರೆಷರ್. ಈಗ ಸಪೋಸ್ ನಾನು ನೋಡಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಸಪೋಸ್ ನಾನು ಲಿಕ್ವಿಡ್ನ ಒಂದು ಬಾಕ್ಸ್ ಒಳಗೆ ಹಾಕ್ಬಿಡ್ತೀನಿ. ಈ ಲಿಕ್ವಿಡ್ನ ಒಂದು ಬಾಕ್ಸ್ ಒಳಗೆ ಇಟ್ಬಿಟ್ಟು ಆ ಕಂಟೈನರ್ನ ಒಂದು ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡ್ಕೊಂಡು ನಾನು ಆ ಬಾಕ್ಸ್ ಒಳಗಿದ್ದಂಥ ಏರ್ನೆಲ್ಲ ತೆಗೆದುಬಿಡ್ತೀನಿ ಫುಲ್. ಈ ಲಿಕ್ವಿಡ್ ಕಂಟೈನರ್ ನಾವು ಒಂದು ಬಾಕ್ಸ್ ಒಳಗಿಟ್ಟೆ, ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡ್ಕೊಂಡು ಆ ಬಾಕ್ಸ್ ಒಳಗಿದ್ದಂತಹ ಏರ್ನ ಖಾಲಿ ಮಾಡಿಬಿಟ್ಟೆ, ಎಲ್ಲ ಗ್ಯಾಸಸ್ನು ತೆಗೆದುಬಿಟ್ಟೆ, ಆಮೇಲೆ ಆ ಹೋಲ್ನ ಸೀಲ್ ಮಾಡಿಬಿಟ್ಟೆ. ಈಗ ಲಿಕ್ವಿಡ್ ಸರ್ಫೇಸ್ ಮೇಲೇನಿದೆ? ಮೊದಲು ಏರ್ ಇತ್ತು, ಅದು ಅಟ್ಮಾಸ್ಫಿಯರ್ ಇತ್ತು. ಈಗ ಏರ್ ಇಲ್ಲ. ಮೊದಲು ಗ್ಯಾಸಸ್ ಇತ್ತು, ಈಗ ಅವಿಲ್ಲ. ಹಂಗ ಗ್ಯಾಸಸ್ ಇದ್ದಾಗ ಏನಿತ್ತು? ಪ್ರೆಷರ್ ಪಿ ಎ ಇತ್ತು. ಬಟ್ ಈಗ ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡ್ಕೊಂಡು ಬಾಕ್ಸ್ ಒಳಗಿರೋ ಏರ್ನೆಲ್ಲ ತೆಗೆದ್ಬಿಟ್ನಲ್ಲ, ಹಂಗಾರೆ ಇಲ್ಲೇನಾಯ್ತು? ಪ್ರೆಷರ್ ಝೀರೋ ಆಗೋಯ್ತು. ಹಂಗಾರೆ ಓ ಅಷ್ಟು ಕೆಳಗಡೆ ಪ್ರೆಷರ್ ಏನಾಗೋಯ್ತು? ಈಗ ಇದಿಲ್ಲ. ಈಗ ಓ ಅಷ್ಟು ಕೆಳಗಡೆ ಪ್ರೆಷರ್ ಏನಾಗೋಯ್ತು? ಬರೀ ರೋಜಿ ಹೆಚ್ಚಾಗೋಯ್ತು. ಯಾಕೆ? ಈಗ ಲಿಕ್ವಿಡ್ ಸರ್ಫೇಸ್ ಮೇಲೆ ಏರ್ ಇಲ್ಲ, ಹಂಗಾರೆ ಯಾವುದೇ ರೀತಿಯ ಪ್ರೆಷರ್ ಇಲ್ಲ. ಮುಂಚೆ ಏರ್ ಇತ್ತು, ಆಗ ಲಿಕ್ವಿಡ್ ಸರ್ಫೇಸ್ ಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇತ್ತು. ಈಗ ಏರ್ನ ಸಕ್ ಮಾಡಿಬಿಟ್ಟೆ. ಸೊ ಈಗ ಲಿಕ್ವಿಡ್ ಸರ್ಫೇಸ್ ಮೇಲೆ ಪ್ರೆಷರ್ ಇಲ್ಲ. ಸೊ ಕೆಳಗೆ ಹೋದರೆ ಹೆಚ್ಚೆಷ್ಟು ಕೆಳಗೆ ಹೋದರೆ ಬರೀ ರೋಜಿ ಹೆಚ್ಚಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಅದೇ ಆಗಿರೋದು ನೋಡಿ. ಇಲ್ಲಿ ಮುಂಚೆ ಏನಪ್ಪ ಇತ್ತು? ಈ ಜಾಗದಲ್ಲಿ ಮುಂಚೆ ಮರ್ಕ್ಯುರಿ ಇತ್ತು, ಈ ಜಾಗದಲ್ಲಿ. ಈಗ ಆ ಮರ್ಕ್ಯುರಿ ಕೆಳಗೆ ಬಂದ್ಬಿಟ್ಟಿದೆ.
ಈ ಜಾಗ ಏನಾಗೋಗಿದೆ ಈಗ ಖಾಲಿ ವ್ಯಾಕ್ಯೂಮ್ ಆಗ್ಬಿಟ್ಟಿದೆ. ಹಂಗಾರೆ ಇಲ್ಲಿ ಪ್ರೆಷರ್ ಎಷ್ಟು? ಹಂಗಾರೆ ಇಲ್ಲಿ 0. ಈಗ ಈ ವೈ ಅನ್ನೋ ಪಾಯಿಂಟಲ್ಲಿ ಏನಂಗಾರೆ ಪ್ರೆಷರು? ವೈ ಅನ್ನೋ ಪಾಯಿಂಟಲ್ಲಿ ಏನಪ್ಪ ಪ್ರೆಷರು? ಇಲ್ಲಿಗ ಯಾವುದೇ ರೀತಿಯ ಏರ್ ಇಲ್ಲ, ಏನೂ ಇಲ್ಲ, ವ್ಯಾಕ್ಯೂಮ್. ಈಗ ಯಾಕಂದರೆ ಮುಂಚೆ ಮರ್ಕ್ಯುರಿ ಇತ್ತು ಅಲ್ಲಿ, ಆ ಮರ್ಕ್ಯುರಿ ಎಲ್ಲ ಕೆಳಗೆ ಹೋಗ್ಬಿಡ್ತಲ್ಲ. ನೀನು ಅರ್ಥ ಆಯ್ತಲ್ಲ, ನೀನು ಆ ಟ್ಯೂಬ್ನ ವೆಸಲ್ ಒಳಗೆ ಡಿಪ್ ಮಾಡಿ ತೆಗೆದುಬಿಟ್ಟೆ ನೀನು, ಆ ಮರ್ಕ್ಯುರಿ ಫುಲ್ ಕೆಳಗೆ ಹೋಗ್ಬಿಡ್ತು. ಇಲ್ಲಿದ್ದಷ್ಟು ಮರ್ಕ್ಯುರಿ ಕೆಳಗೆ ಬಂದ್ಬಿಟ್ಟಿದೆ. ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ ಇಲ್ಲಿದ್ದಷ್ಟು ಮರ್ಕ್ಯುರಿ ಇಲ್ಲಿ ಬಂತು, ಈ ತುದಿಲಿದ್ದಿದ್ದ ಮರ್ಕ್ಯುರಿ ಕೆಳಗೆ ಬಂತು, ಹಂಗೂ ಹೇಳ್ಬೋದು ನಿಮ್ಮ ಇಷ್ಟ. ಸೊ ಇಲ್ಲಿದ್ದ ಮರ್ಕ್ಯುರಿ ಇಲ್ಲಿ ಬಂದ್ಬಿಡ್ತು. ಓಕೆನಾ? ಇದು ವ್ಯಾಕ್ಯೂಮ್ ಆಗೋಯ್ತು. ಹಂಗಾರೆ ಪ್ರೆಷರ್ ಏನಲ್ಲಿ 0. ಹಂಗಾರೆ ವೈ ಅನ್ನೋ ಪಾಯಿಂಟಲ್ಲಿ ಏನು ಪ್ರೆಷರು? ಇದೆಷ್ಟು ಎಚ್ ಹೈಟ್ ಇರಲಿ ಇದು. ಸೊ ಹಂಗಾರೆ ವೈ ಅನ್ನೋ ಪಾಯಿಂಟಲ್ಲಿ ಏನಪ್ಪ ಪ್ರೆಷರು? 0. ಇದೇ ಅಪ್ಲೈ ಮಾಡಿ. ಈಗ ಇಲ್ಲಿ ವ್ಯಾಕ್ಯೂಮ್ ಮಾಡಿದ್ರೆ ಇಲ್ಲೇನು ಪ್ರೆಷರ್? ರೋ ಜಿ ಎಚ್ ಅಲ್ಲ, 0 + ರೋ ಜಿ ಎಚ್, 0 + ರೋ ಜಿ ಎಚ್. ಸೊ ಈಗ ನೋಡಿ ಪಿ ವೈ ಏನಕ್ಕೆ ಸಮ ನೋಡಿ? ಸಿಂಪ್ಲಿ ರೋ ಜಿ ಎಚ್. ಸೊ ಅದೇ ನನಗೆ ಹೇಳಿದ್ದು, ಟಾರಿಸ್ ಇಲ್ಲಿಗೆ ಹೈಟ್ ಸಿಕ್ಕಿದ ತಕ್ಷಣ ಅಲ್ಲಿಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬೆಲೆನೇ ಸಿಕ್ಬಿಡ್ತು. ಯಾಕೆ ಹೇಳಿ? ರೋ ಡೆನ್ಸಿಟಿ ಆಫ್ ದ ಮರ್ಕ್ಯುರಿ ನೋಟ್ ಮಾಡಿ. ಯಾಕಂದರೆ ನೀನು ಈ ಪಾಯಿಂಟ್ ಎಲ್ಲಿದೆ? ಈ ಪಾಯಿಂಟು ಮರ್ಕ್ಯುರಿದು ಟ್ಯೂಬ್ ಒಳಗಡೆ ಇರೋ ಮರ್ಕ್ಯುರಿ ಸರ್ಫೇಸ್ಗಿಂತ ಹೆಚ್ಚಷ್ಟು ಕೆಳಗಿದೆ. ಆ ಸರ್ಫೇಸ್ ಮೇಲೆ ವ್ಯಾಕ್ಯೂಮು, ಪ್ರೆಷರ್ 0. ಹಂಗಾರೆ ಈ ಪಾಯಿಂಟಲ್ಲಿ ಏನು ಪ್ರೆಷರ್? ರೋ ಜಿ ಎಚ್. ಸೊ ಸಿಕ್ಬಿಡ್ತು ನೋಡಿ. ಸೊ ರೋ ಇಸ್ ದ ಡೆನ್ಸಿಟಿ ಆಫ್ ಮರ್ಕ್ಯುರಿ, ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಹೆಚ್ 76 ಸೆಂಟಿಮೀಟರ್. ಓಕೆನಾ? ಅಲ್ಲಿಗೆ ಅಟ್ಮಾಸ್ಫಿಯರಿಕ್ ಪ್ರೆಷರು ಸಿಕ್ಬಿಡ್ತು. ಯಾಕೆ ಹೇಳಿ? ಪಾಸ್ಕಲ್ಸ್ ಲಾ ಇಂದ ಸೇಮ್ ಲೆವೆಲಲ್ಲಿರುವಂತಹ ಅಥವಾ ಸೇಮ್ ಹೈಟಲ್ಲಿರುವಂಥ ಎಲ್ಲ ಪಾಯಿಂಟ್ಸಲ್ಲೂ ಸೇಮ್ ಪ್ರೆಷರ್. ಸೊ ಪಿ ವೈ ಏನಕ್ಕೆ ಸಮ? ಅದು ಸೊ ಈಗ ಪಿ ಎಕ್ಸ್ ಈ ಪಾಯಿಂಟ್ ಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರೋದು, ಪಿ ಎಕ್ಸ್ ಪಿ ಎ ಆಯಿತು. ಸೊ ಪಿ ಎ = ಪಿ ವೈ ಆಗಿತ್ತು. ಪಿ ವೈಯು ಸಿಕ್ತು ನೋಡು ನನಗೆ. ಪಿ ವೈ ಸಿಕ್ತು ಎಷ್ಟು? ರೋ ಜಿ ಎಚ್. ಅರ್ಥ ಆಯ್ತಲ್ಲ? ಸೊ ನಮ್ಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿಕ್ಕೇ ಬಿಡ್ತು ನೋಡಿ. ಈ ಹೈಟ್ ಸಿಕ್ಕಿದ ತಕ್ಷಣ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿಕ್ಬಿಡ್ತು ನೋಡಿ. ಎಂಥ ಬ್ಯೂಟಿಫುಲ್ ಐಡಿಯಾ ಅಲ್ವಾ ಟಾರಿಸ್ ಇಲ್ಲಿದು? ಜಸ್ಟ್ ಥಿಂಕ್, ಅದು ಸುಲಭ ಇರಲಿಲ್ಲ ಮೆಷರ್ ಮಾಡೋದು. ಬಟ್ ಒಂದು ಸಿಂಪಲ್ ಟ್ರಿಕ್ಕಿಂದ ಆ ವ್ಯಾಲ್ಯೂ ಬಂದ್ಬಿಡ್ತು. ಏನಾದರೂ ಟ್ರಿಕ್ಕು? 1 ಮೀಟ್ರ್ ಉದ್ದ ಟ್ಯೂಬಲ್ಲಿ ಮರ್ಕ್ಯುರಿ ತಗೋ, ಅಪರ್ ಎಂಡ್ ಕ್ಲೋಸ್ ಮಾಡು, ಇನ್ವರ್ಟ್ ಮಾಡು, ಒಂದು ವೆಸಲ್ ಒಳಗೆ ಬೀಳ್ಸು. ಸೊ ಈಗ ಸ್ವಲ್ಪ ಚೆಲ್ಲುತ್ತೆ. ಆಚೆ ಇರೋ ಲಿಕ್ವಿಡ್ ಸರ್ಫೇಸ್, ವೆಸಲಲ್ಲಿರೋ ಲಿಕ್ವಿಡ್ ಸರ್ಫೇಸಿಂದ ಟ್ಯೂಬ್ ಒಳಗಿರೋ ಲಿಕ್ವಿಡ್ ಸರ್ಫೇಸ್, ಅದೇ ಮರ್ಕ್ಯುರಿದ ಲಿಕ್ವಿಡ್ ಸರ್ಫೇಸ್ವರೆಗೂ ಡಿಸ್ಟೆನ್ಸ್ ಅಥವಾ ಲೆಂತ್ ಅಥವಾ ಹೈಟ್ನ ಮೆಷರ್ ಮಾಡು. ಆ ಹೈಟ್ ಸಿಕ್ಕಿದ್ರೆ ನಿನಗೆ ಅಟ್ಮಾಸ್ಫಿಯರಿಕ್ ಪ್ರೆಷರೇ ಸಿಕ್ಬಿಡ್ತು. ಹೆಂಗೆ? 2 ಪಾಯಿಂಟ್ಸ್ ತಗೋ. ಒಂದು ಪಾಯಿಂಟು ಆಚೆ ಇರೋ ಲಿಕ್ವಿಡ್ ಸರ್ಫೇಸ್ ಮೇಲಿರಲಿ, ಇನ್ನೊಂದು ಪಾಯಿಂಟ್ ಅದೇ ಹೈಟಲ್ಲಿ ಟ್ಯೂಬ್ ಒಳಗಿರಲಿ. ಅದನ್ನ ಎಕ್ಸ್, ಈ ಪಾಯಿಂಟ್ ಎಕ್ಸ್, ಆಚೆ ಇರೋ ಪಾಯಿಂಟ್ ಲಿಕ್ವಿಡ್ ಸರ್ಫೇಸ್, ವೆಸಲಲ್ಲಿರೋ ಲಿಕ್ವಿಡ್ ಸರ್ಫೇಸ್ ಮೇಲಿರೋ ಪಾಯಿಂಟ್ ಎಕ್ಸ್, ಟ್ಯೂಬಲ್ಲಿ ಅದೇ ಲೆವೆಲಲ್ಲಿ ಟ್ಯೂಬ್ ಒಳಗಿರೋ ಪಾಯಿಂಟ್ ವೈ. ಎಕ್ಸಲ್ಲಿರೋ ಪ್ರೆಷರ್ ಪಿ ವೈ, ಪಿ ಎಕ್ಸ್, ವೈಯಲ್ಲಿರೋ ಪ್ರೆಷರ್ ಪಿ ವೈ. ಸೊ ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ? 2 ಪಾಯಿಂಟ್ ಸೇಮ್ ಹೈಟಲ್ಲಿದ್ದರೆ ಅವೆರಡರ ಪ್ರೆಷರ್ ಸೇಮ್, ಪಿ ಎಕ್ಸ್ = ಪಿ ವೈ. ಓಕೆನಾ? ಬಟ್ ಪಿ ಎಕ್ಸ್ದು ಪ್ರೆಷರ್ ಎಷ್ಟು? ಇಲ್ಲಿ ಏರತಾನೆ ಇರೋದು. ಆಚೆ ಇರೋ ಲಿಕ್ವಿಡ್ ಸರ್ಫೇಸ್, ಸಾರಿ ವೆಸಲಲ್ಲಿರೋ ಲಿಕ್ವಿಡ್ ಸರ್ಫೇಸ್ ಮೇಲೆ ಏರೇ ಇರೋದು. ಸೊ ಹಂಗಾರೆ ಪಿ ಎಕ್ಸ್ ಏನಕ್ಕೆ ಸಮ? ಪಿ ಎಕ್ಸ್ ಏನಕ್ಕೆ ಸಮ ಆಯಿತು? ಪಿ ಎಕ್ಸ್ ಸಮ ಆಯ್ತು ನೋಡಿ. ಇಲ್ಲಿ ಬರ್ತೀನಿ, ಪಿ ಎಕ್ಸ್ ಸಮ ಆಯಿತು. ಇಲ್ಲಿ ಬರೀತೀನಿ, ಪಿ ಎಕ್ಸ್ = ಪಿ ಎ. ಸೊ ಪಿ ಎ ಕೊಟ್ರಿ. ಸೊ ಪಿ ಎ = ಪಿ ವೈ ಆಯಿತು. ಪಿ ವೈ ಈಗ ಎಷ್ಟು ಕೆಳಗಿದೆ? ಇನ್ನರ್ ಟ್ಯೂಬ್ ಒಳಗಡೆ ಇರೋ ಲಿಕ್ವಿಡ್ ಸರ್ಫೇಸಿಂದ ಎಷ್ಟು ಕೆಳಗಿದೆ? ಎಷ್ಟು ಕೆಳಗಿದೆ. ಬಟ್ ಟ್ಯೂಬ್ ಒಳಗಿರೋ ಲಿಕ್ವಿಡ್ ಸರ್ಫೇಸ್ ಮೇಲ್ಗಡೆ ಏನಿದೆ? ವ್ಯಾಕ್ಯೂಮ್ ಇದೆ. ಸೊ ಹಂಗಾರೆ ಪಿ ವೈ ಏನಕ್ಕೆ ಸಮ? ಹಂಗಾರೆ 0 + ರೋ ಜಿ ಎಚ್. ಸೊ ಪಿ ವೈ ಇಸ್ 0 + ರೋ ಜಿ ಎಚ್, ದಟ್ ಇಸ್ ರೋ ಜಿ ಎಚ್ ಕೊಟ್ರಿ. ಅಲ್ಲಿಗೆ ಇದು ಗೊತ್ತಿಲ್ಲ ನಮ್ಗಿನ್ನೂ, ಬಟ್ ರೋ ಜಿ ಎಚ್ ಗೊತ್ತು ನೋಡಿ. ಈಗ ರೋ ಹಾಕಿ, ಈಗ ರೋ ಬೆಲೆ ಹಾಕಿ 13,600 kg/m3 ಅಲ್ಲ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಚ್ 76 ಸೆಂಟಿಮೀಟರ್, ಬಟ್ ಎಸ್ ಐ ಯೂನಿಟ್ಸಲ್ಲಿ ಬರೀಬೇಕು 0.76. ಸೊ ಇಷ್ಟೆಲ್ಲ ಮಾಡಿದಾಗ ನಿಮ್ಗೆ ಸಿಗೋದೆ 1.01 × 10⁵ ಪಾಸ್ಕಲ್ ನೋಡಿ. ಎಂಥ ಸಿಂಪಲ್ ಎಕ್ಸ್ಪೆರಿಮೆಂಟ್ ಬೈ ಟಾರಿಸಿಲಿ, ಆ್ಯಂಡ್ ಹಿ ಡಿಟರ್ಮೈನ್ಡ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನೋಡಿ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದ ಮೆಜರ್ಮೆಂಟ್ ಆಫ್
atmospheric pressure. So now let us discuss about the various units of pressure. So pressure ge ಒಂದು ಯೂನಿಟ್ ಕಲ್ತಿದ್ದೀರಾ ನೀವು, ಅದು SI ಯೂನಿಟ್, ದಟ್ ಇಸ್ ಪಾಸ್ಕಲ್. ಓಕೆನಾ? ಸೊ ಪಾಸ್ಕಲ್ ಅಂದರೆ ಹೆಂಗೆ ಬರುತ್ತೆ ನೋಡಿ. ಸೊ ಒಂದು ಏರಿಯಾ ತಗೊಳ್ಳಿ, ಆ ಏರಿಯಾಯಿನ ಬೆಲೆ 1 ಮೀಟರ್ ಸ್ಕ್ವೇರ್ ಇರಲಿ. ಸಪೋಸ್ ಆ ಏರಿಯಾ ಮೇಲೆ ನಾರ್ಮಲ್ ಆಗಿ 1 ನ್ಯೂಟನ್ ಫೋರ್ಸ್ ಬಿದ್ದರೆ ಆಗ ಪ್ರೆಷರ್ ಏನು, ಫೋರ್ಸ್ ಬೈ ಏರಿಯಾ, ದಟ್ ಈಸ್ ಫೋರ್ಸ್ ಬಿದ್ದಿರೋದೆಷ್ಟು 1 ನ್ಯೂಟನ್, ಏರಿಯಾ ಎಷ್ಟು 1 ಮೀಟರ್ ಸ್ಕ್ವೇರ್. ಸೊ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಇದನ್ನೇ 1 ಪಾಸ್ಕಲ್ ಅಂತ ಕರೆಯೋದು. ಸೊ ಪ್ರೆಷರ್ ಏನಾಯಿತು 1 ಪಾಸ್ಕಲ್. ಓಕೆನಾ? ಇದು ಒಂದೇ ಯೂನಿಟ್ ಬಗ್ಗೆ ನೀವು ಇಲ್ಲಿವರೆಗೂ ತಿಳ್ಕೊಂಡಿರೋದು, ದಟ್ ಈಸ್ ಪಾಸ್ಕಲ್, ದಟ್ ಈಸ್ SI ಯೂನಿಟ್ ಆಫ್ ಪ್ರೆಷರ್. ಬಟ್ ನಮ್ಮ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸಲ್ಲಿ ಪ್ರೆಷರ್ನ ನಾವು ತುಂಬ ಕಡೆ ಬಳಸ್ತೀವಿ. ಸೊ ಆಗ ನಾವು ಅವರು ಬೇರೆ ಬೇರೆ ಯೂನಿಟ್ಸ್ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ತಾನೇ ಕಲ್ತ್ರಿ ಟಾರಿಸಿಲಿಸ್ ಮೆಜರ್ಮೆಂಟ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಟಾರಿಸಿಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಎಷ್ಟು ಅಂತ ಮೆಜರ್ ಮಾಡಿದ್ರು, 1.01 ಇಂಟು 10⁵ ಪಾಸ್ಕಲ್. ಸೊ ಇದನ್ನು ಕೂಡ ಇದಿಷ್ಟನ್ನು ಯೂನಿಟ್ ಆಫ್ ಪ್ರೆಷರ್ ಅನ್ಕೋಬೋದು ನೋಡಿ ನೀವು. ಅದೇ 1 ಅಟ್ಮಾಸ್ಫಿಯರ್ ಅಂತ ಕರಿತೀರ. ಓಕೆನಾ? ಸೊ 1 ಅಟ್ಮಾಸ್ಫಿಯರ್ ಅಂದರೆ ಎಷ್ಟು, ಅಟ್ಮಾಸ್ಫಿಯರ್ ಅಂತ ಅದೇ ಯೂನಿಟ್ ಆಫ್ ಪ್ರೆಷರ್. ಸೊ 1 ಅಟ್ಮಾಸ್ಫಿಯರ್ದು ಬೆಲೆ ಎಷ್ಟು, 1.01 ಇಂಟು 10⁵ ಪಾಸ್ಕಲ್. ಸೊ ಇದೇ ಒಂದು ಅಟ್ಮಾಸ್ಫಿಯರಿನ ಬೆಲೆ, 1.01 ಇಂಟು 10⁵ ಪಾಸ್ಕಲ್. ಇಟ್ ಈಸ್ ಡಿನೋಟೆಡ್ ಬೈ ATM. ಸೊ 1 ಅಟ್ಮಾಸ್ಫಿಯರ್ ಅಥವಾ 1 ATM ಅಂತ. ಓಕೆನಾ? ಸೊ 1 ಅಟ್ಮಾಸ್ಫಿಯರ್ ಎಷ್ಟದು ಪ್ರೆಷರು, ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟು, 1.01 ಇಂಟು 10⁵ ಪಾಸ್ಕಲ್. ಇದನ್ನೇ 1 ಅಟ್ಮಾಸ್ಫಿಯರ್ ಅಂತ ಕರೆಯೋದು. ಅಥವಾ ಸಿಂಪ್ಲಿ ಇನ್ ಶಾರ್ಟ್ ಬರೆಯೋದಾದರೆ ಇಷ್ಟೇ ನೋಡಿ, ATM ಅಷ್ಟೆ, 1 ಆಟಮ್ 1.01 ಇಂಟು 10⁵ ಪಾಸ್ಕಲ್. ಸೊ ಅಟ್ಮಾಸ್ಫಿಯರ್ ಅನ್ನೋದು ಒಂದು ಯೂನಿಟ್ ಆಫ್ ಪ್ರೆಷರ್ ಅಪ್ಪ. ಅದೆಷ್ಟು ಪಾಸ್ಕಲ್ ಇರುತ್ತೆ, 1.01 ಇಂಟು 10⁵ ಪಾಸ್ಕಲ್ಗೆ ಸಮ ಇರುತ್ತೆ. ಓಕೆನಾ? ನೆಕ್ಸ್ಟ್ ಈಗ ಸೊ ನೆಕ್ಸ್ಟ್ ನೋಡಿ, ಇದು ಭಾರಿ ಇಂಪಾರ್ಟೆಂಟ್ ಯೂನಿಟ್ ಅಪ್ಪ, ಇದು ಟಾರ್ ಅಂತ. ಟಾರ್. ಸೊ ಟಾರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಡಾಕ್ಟರ್ಸ್ ಯೂಸ್ ಮಾಡ್ತಾರೆ ಇನ್ ದ ಮೆಡಿಸಿನ್ ಫೀಲ್ಡ್. ನಿಮ್ಮ ಬ್ಲಡ್ ಪ್ರೆಷರ್ ಕಂಡುಹಿಡಿಬೇಕು ಅಂದ್ಕೊಳ್ಳಿ, ಆಗ ಅವರು ಎಕ್ಸ್ಪ್ರೆಸ್ ಮಾಡೋದು ಟಾರಲ್ಲಿ. ಓಕೆನಾ? ಅವ್ರಿಗೆ ಹೇಳ್ತೀರ ಎ ಪೇಷಂಟ್ ಹ್ಯಾಸ್ ಹೈ BP, ಎ ಪೇಷಂಟ್ ಹ್ಯಾಸ್ ಲೋ BP ಅಂತ. BP ಅಂದ್ರೆ ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ ಮೆಜರ್ ಮಾಡೋಕ್ಕೆ ಡಾಕ್ಟರ್ಸ್ಗಳು ಯೂಸ್ ಮಾಡೋ ಯೂನಿಟ್ ಯಾವುದು, ಟಾರ್ ಅಂತ. ಹಂಗಾರೆ ಟಾರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಇದೇ ಎಕ್ಸ್ಪೆರಿಮೆಂಟ್ಗೆ ಹೋಗಿ. ಸೊ ನಿಮ್ಮ ವೆಸಲಲ್ಲಿ ಏನು ಮಾಡಿದ್ದೀರಾ, 1 ಮೀಟ್ರ್ ಉದ್ದ ಇರೋ ಮರ್ಕ್ಯುರಿ ತುಂಬಿರೋ ಟ್ಯೂಬ್ನ ರಿವರ್ಸ್ ಇನ್ವರ್ಟ್ ಮಾಡಿ ಇಟ್ಟಿದ್ದೀರಾ. ಓಕೆನಾ? ಓಕೆ. ಸೊ ನಮ್ಗೆ ಹೆಂಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿಕ್ತು, ಮತ್ತೆ ರಿಕಾಲ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನೀವು ಒಂದು ಪಾಯಿಂಟ್ ತಗೊಳ್ಳಿ ಎಕ್ಸು, ಅದು ಮರ್ಕ್ಯುರಿ ಸರ್ಫೇಸ್ ಮೇಲೆ, ವೆಸಲಲ್ಲಿರೋ ಮರ್ಕ್ಯುರಿ ಸರ್ಫೇಸ್ ಮೇಲೆ ಇರಲಿ. ಇನ್ನೊಂದು ಪಾಯಿಂಟ್ ತಗೊಳ್ಳಿ ವೈ, ಅದೇ ಲೆವೆಲಲ್ಲಿ ಟ್ಯೂಬ್ ಒಳಗಿರಲಿ. ಈಗ ಎಕ್ಸಲ್ಲಿರೋ ಪ್ರೆಷರ್ PX, ವೈಯಲ್ಲಿರೋ ಪ್ರೆಷರ್ PY. ಸೊ ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ, ಇವೆರಡು ಸೇಮ್ ಹೈಟಲ್ಲಿ ಇದಾವೆ ನೋಡಿ, ಇದು ಅಷ್ಟು ಹೈಟ್, ಇದು ಅಷ್ಟು ಹೈಟ್. ಸೊ ಪಾಸ್ಕಲ್ಸ್ ಲಾ ಪ್ರಕಾರ PX = PY. ಬಟ್ ಎಕ್ಸ್ ಮೇಲೆ ಏನಿರೋದು ಅಟ್ಮಾಸ್ಫಿಯರ್ ಇದೆಯಲ್ಲ, ಸೊ ಹಂಗಾರೆ ಎಕ್ಸ್ ಮೇಲೆ ಎಷ್ಟು ಪ್ರೆಷರು, ಅಟ್ಮಾಸ್ಫಿಯರಿಕ್ ಪ್ರೆಷರ್ PA. ಸೊ ಹಂಗಾರೆ PA = PY ಆಯಿತು. ಈಗ PY ಏನಕ್ಕೆ ಸಮ, ಮುಂಚೆ ಇಲ್ಲಿ ಮರ್ಕ್ಯುರಿ ಇತ್ತು, ಈಗ ಮರ್ಕ್ಯುರಿ ಕೆಳಗೆ ಹೋಗ್ಬಿಟ್ಟಿದೆ, ಈಗ ಇದು ವ್ಯಾಕ್ಯೂಮ್ ಆಗೋಯ್ತು. ಸೊ ವ್ಯಾಕ್ಯೂಮ್ ಆದಮೇಲೆ ಇಲ್ಲಿ ಪ್ರೆಷರ್ 0 ಆಗೋಯ್ತು ಇಲ್ಲಿ. ಓಕೆನಾ? ಸೊ ಹಂಗಾರೆ PY ಇದು ಪ್ರೆಷರ್ ಎಷ್ಟು, ಹಂಗಾರೆ 0 ಪ್ಲಸ್ ಈ ಹೈಟ್ ನೋಟ್ ಮಾಡ್ಬೇಕು ನೀವು. ಅದೇ 76 ಸೆಂಟಿಮೀಟರ್ ಅಥವಾ 0.76 ಮೀಟರ್ ಅಂತ ಕರೆದಿದ್ದು ನಾನು.
ಓಕೆನಾ. ಸೊ ಪಿ ವೈ ಏನಕ್ಕೆ ಸಮ ಹಂಗಾರೆ ರೋ ಜೆ ಎಚ್ಗೆ ಸಮ. ಸೊ ಪಿ ವೈ ರೋ ಜೆ ಎಚ್ 0 ಪ್ಲಸ್ ರೋ ಜಿ ಎಚ್. ಸೊ ಪಿ ವೈ ಈಕ್ವಲ್ಸ್ ರೋ ಜಿ ಎಚ್. ಹಂಗಾರೆ ನಮ್ಮ ಪಿ ಎ ವ್ಯಾಲ್ಯೂ ಏನು ಪಿ ವೈ ರೋ ಜಿ ಎಚ್. ಸೊ ಪಿ ವೈ ರೋ ಜಿ ಎಚ್ ಅಲ್ಲ, ರೋ ಜಿ ಎಚ್ ಕೊಡಿ ಇಲ್ಲಿ. ಸೊ ಪಿ ಎ ಈಕ್ವಲ್ಸ್ ರೋ ಜಿ ಎಚ್ ಸಿಕ್ತಲ್ಲ 13,600 ಜಿ 9.8 0.76 ಎಸ್ ಯೂನಿಟ್ಸಲ್ಲಿ ಹೈಟು. ಅದು ಹಾಕ್ಬಿಟ್ರೆ ನಿಮಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿಕ್ಬಿಡ್ತು. ಇದೇ ಥರ ಟಾರಿಸಲ್ಲಿ ಮೆಷರ್ ಮಾಡಿದ್ದು. ಈಗ ನೀವೇನು ಮಾಡಿ ನೋಡಿ, ಈಗ ಏನು ಮಾಡ್ಬೇಕು ನೀವೀಗ ಟಾರ್ನ ಡಿಫೈನ್ ಮಾಡ್ತಾ ಇದ್ದೀನಿ ನಾನೀಗ. ಈ ಸುತ್ತ ಇರೋ ಏರ್ನ ಸಪೋಸ್ ಈಗ ಇದನ್ನೇ ಒಂದು ಬಾಕ್ಸ್ ಒಳಗೆ ಹಾಕಿದ್ರಿ ಅನ್ಕೊಳ್ಳಿ, ಒಂದು ಬಾಕ್ಸ್ ಒಳಗೆ ಹಾಕಿ ಇದನ್ನ. ಸೊ ಒಂದು ಸಣ್ಣ ಹೋಲ್ ಮಾಡಿ ಏರ್ನ ತೆಗಿತಾ ಹೋಗಿ ಚಿಕ್ಕ ಹೋಲಿಂದ ಏರನ್ನ ತೆಗಿತಾ ಹೋಗಿ. ಈ ಹೋಲಿಂದ ಎಲ್ಲಿ ತೆಗಿತಾ ಹೋದಂಗೆ ಏನಾಗ್ತಾ ಹೋಗುತ್ತೆ ನೋಡಿ, ನಿಮ್ಮ ಈ ಬಾಕ್ಸ್ ಒಳಗೆ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಏರ್ ತೆಗಿತಾ ಹೋದಂಗೆ. ಸೊ ಆಗೇನಾಗ್ತಾ ಹೋಗುತ್ತೆ, ನಿಮ್ಮ ಮರ್ಕ್ಯೂರಿ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಲೆವೆಲ್. ಸೊ ಈ ಲೆವೆಲ್ ಕೆಳಗೆ ಬರ್ತಾ ಇರುತ್ತೆ. ಏರ್ ತೆಗಿತಾನೆ ಇದ್ದೀರಾ ಕೆಳಗೆ ಬಂತು. ಕೊನೆಗೆ ನೋಡಿ ಎಲ್ಲಿವರೆಗೂ ನೀವು ಏರ್ ತೆಗಿಬೇಕು ಗೊತ್ತಾ, ಸುತ್ತ ಇರೋ ಪ್ರೆಷರು ಎಷ್ಟಾಗಬೇಕು ಅಂದರೆ, ಎಲ್ಲಿವರೆಗೂ ನೀವು ಅಲ್ಲಿ ಏರ್ ಆಚೆ ತೆಗಿಬೇಕಂದ್ರೆ ಬಾಕ್ಸಿಂದ ನಿಮ್ಗೆ ಬರೀ 1 ಮಿಲಿಮೀಟ್ರ್ ಉಳ್ಕೋಬೇಕಷ್ಟೆ. ನೋಡಿ ಇಲ್ಲಿ ಇದೆಷ್ಟಿದು ಬೆಲೆ, ಇದು 1 ಮಿಲಿಮೀಟ್ರ್. ಮುಂಚೆ ಇದ್ದೆಷ್ಟು 76 ಸೆಂಟಿಮೀಟ್ರ್ ಇಂದ 1 ಮಿಲಿಮೀಟ್ರ್ವರೆಗೂ ಬರಬೇಕದು. ಅಷ್ಟು ಏರ್ನ ತೆಗೆದುಬಿಟ್ಟಿದ್ರೆ ಅಂದರೆ ಪ್ರೆಷರ್ ಇಸ್ ವೆರಿ ವೆರಿ ಸ್ಮಾಲ್. ಈಗ ಆ ಬಾಕ್ಸ್ ಒಳಗೆ ತುಂಬ ಸಣ್ಣ ಪ್ರೆಷರು, ಜಸ್ಟ್ 1 ಮಿಲಿಮೀಟ್ರ್ ಮೇಲಿದೆ ಅಷ್ಟೇ. ವೆಸಲಲ್ಲಿರೋ ಮರ್ಕ್ಯೂರಿ ಲೆವೆಲ್ಲು ಗಿಂತ ಟ್ಯೂಬ್ ಒಳಗಿರೋ ಮರ್ಕ್ಯೂರಿ ಲೆವೆಲ್ ಕೇವಲ 1 ಮಿಲಿಮೀಟ್ರ್ ಮೇಲಿದೆ. ಓಕೆನಾ. ಅಷ್ಟು ಕಡಿಮೆ ಪ್ರೆಷರ್ ಆಗಿದೆಯಲ್ಲ ಸುತ್ತ, ಅದೇ 1 ಟಾರ್. ಸೊ 1 ಟಾರ್ ಏನಕ್ಕೆ ಸಮ ನೋಡಿ. ಸೊ 1 ಟಾರ್ ಈಸ್ ಎ ಪ್ರೆಷರ್ ಈಕ್ವಿವೆಲೆಂಟ್ ಟು 1 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಕಾಲಮ್ ಇನ್ ದ ಟ್ಯೂಬ್. ಅಷ್ಟೇ, 1 ಮಿಲಿಮೀಟ್ರ್ ಮರ್ಕ್ಯೂರಿ ಬರಬೇಕು ಟ್ಯೂಬಲ್ಲಿ. ಅದಕ್ಕೇನು ಪ್ರೆಷರ್ ಇರುತ್ತೆ ಸುತ್ತ, ಅದನ್ನೇ 1 ಟಾರ್ ಅಂತ ಕರೆಯೋದು. ಹಂಗಾರೆ ಟಾರ್ ಬೆಲೆ 13,600. ಅದು ರೋ ಜಿ ಎಚ್ ಮಾಡೋದಲ್ಲ, ಮುಂಚೆ 0.76 ತಗೋತಿದ್ರೆ ಆಗ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಿಗ್ತಿತ್ತು ನಿಮಗೆ. ಅದೇ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇದು 0.76 76 ಸೆಂಟಿಮೀಟ್ರ್ ಅಥವಾ 0.76 ಮೀಟ್ರ್ ತಗೊಂಡಾಗ ಹೆಚ್ಚು ಬೆಲೆ. ಈಗ ಎಷ್ಟು ತಗೋಬೇಕು ನಿಮ್ಗೀಗ, 1 ಮಿಲಿಮೀಟ್ರ್ ಅಂದರೆ ಎಷ್ಟು ಮೀಟರ್? 1 ಮಿಲಿಮೀಟರ್ ಇಸ್ 10⁻³ ಮೀಟರ್. ಸೊ ಟಾರ್ ಬೆಲೆ ನೋಡಿ ಈಗ, ರೋ 13,600 ಇಂಟು ಜಿ 9.8 ಇಂಟು 10⁻³ ಸೊ ಎಷ್ಟು ಬರುತ್ತೆ ಇದು? ಸೊ ಇದನ್ನು ಹೋಮ್ವರ್ಕ್ ಕ್ಯಾಲ್ಕುಲೇಟ್ ಮಾಡಿ ಮನೆಯಲ್ಲೇ, 1 ಟಾರ್ ಎಷ್ಟು ಪಾಸ್ಕಲ್ ಬಂತು ಅಂತ. ಓಕೆನಾ, ಇದು ಹೋಮ್ವರ್ಕ್ ಇದು. ಸೊ ಅಷ್ಟು ಸಣ್ಣ ಪ್ರೆಷರ್ ನೋಡಿ ಟಾರ್ ಅನ್ನೋದು. ಟಾರ್ ಇಸ್ ಎ ವೆರಿ ಸ್ಮಾಲ್ ಪ್ರೆಷರ್. ಸೊ ಇದನ್ನು ಡಾಕ್ಟರ್ಸ್ಗಳು ಯೂಸ್ ಮಾಡ್ತಾರೆ ಇದನ್ನ, ಈ ಪ್ರೆಷರ್ನ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲ ಬೆಲೆ ನಾನು ಹೇಳ್ತೀನಿ, ಅದ್ರ ಮುಂಚೆ ನೀವು ಹೋಮ್ವರ್ಕ್ ಮಾಡಿ ಸಾಲ್ವ್ ಮಾಡಿ. ಓಕೆ, ಅಷ್ಟು ಇಲ್ಲೇನು ಆನ್ಸರ್ ಬರುತ್ತೆ ಅಷ್ಟು ಪಾಸ್ಕಲ್ಗೆ ಸಮ 1 ಟಾರ್. ಇನ್ನೂ ಬೇರೆ ಯೂನಿಟ್ಸ್ಗಳಿದೆಯಪ್ಪ ಪ್ರೆಷರ್ಗೆ. ಅದರ್ ಯೂನಿಟ್ಸ್ ಬಾರ್. ಸೊ ಇದ್ಯಾರು ಬಳಸೋದು ಅಂದರೆ ಬಾರ್ ನಮ್ಮ ಮಿಟಿಯರಾಲಜಿಸ್ಟ್ಸ್ ಅಂದರೆ ವೆದರ್ ಫಾರ್ಕಾಸ್ಟ್ಸ್ ಮಾಡ್ತಾರಲ್ಲ ಆ ಡಿಪಾರ್ಟ್ಮೆಂಟ್ಸ್ಗಳು ಪ್ರೆಷರ್ಗೆ ಯೂಸ್ ಮಾಡುವಂತಹ ಯೂನಿಟ್ ಏನು ಬಾರ್. ಸೊ ಹಂಗಾರೆ 1 ಬಾರ್ಗೂ ಪಾಸ್ಕಲ್ಗೂ ಏನು ರಿಲೇಷನ್? 1 ಬಾರ್ ಇಸ್ 10⁵ ಪಾಸ್ಕಲ್. ಓಕೆನಾ, 1 ಬಾರ್ ಇಸ್ ಈಕ್ವಲ್ ಟು 10⁵ ಪಾಸ್ಕಲ್. ಇನ್ನೊಂದು ಯೂನಿಟ್ ಇದೆ ಮಿಲಿಬಾರ್ ಅಂತ ಬರ್ಕೊಳ್ಳಿ, ಮಿಲಿಬಾರ್. ಸೊ 1 ಮಿಲಿಬಾರ್ MB. ಸೊ 1 ಮಿಲಿಬಾರ್ ಏನಕ್ಕೆ ಸಮ? ಓಕೆ, ಮೆಗಾಬೈಟ್ಸ್ ಅದು MB ಇರುತ್ತೆ, ಬೇಡ. 1 ಮಿಲಿಬಾರ್ ಸ್ಮಾಲ್ MB. ಓಕೆ,
1 ಮಿಲಿಬಾರ್ ಏನಕ್ಕೆ ಸಮ? ಮಿಲಿ ಅಂದರೆ ಎಷ್ಟು? 10⁻³ ಬಾರ್ ಎಷ್ಟು? 10⁵ ಪಾಸ್ಕಲ್. ಸೊ 1 ಮಿಲಿಬಾರ್ ಏನಕ್ಕೆ ಸಮ? 10⁻² ಪಾಸ್ಕಲ್ಗೆ ಸಮ. 1 ಬಾರ್ ಏನಕ್ಕೆ ಸಮ? 10⁵ ಪಾಸ್ಕಲ್. 1 ಅಟ್ಮಾಸ್ಫಿಯರ್ ಏನಕ್ಕೆ ಸಮ? 1.01 × 10⁵ ಪಾಸ್ಕಲ್. ಓಕೆನಾ? ಸೊ 1 ಯೂನಿಟ್ ಇನ್ನೂ ಕಂಡುಹಿಡ್ದಿಲ್ಲ ನಾವು ಟಾರ್. ನೀವು ಅದನ್ನ ಸಾಲ್ವ್ ಮಾಡಿ ನನಗೆ ನೆಕ್ಸ್ಟ್ ಕ್ಲಾಸ್ ಅಥವಾ ಹೋಮ್ವರ್ಕ್ ಬಂದಾಗ ತೋರಿಸಿ, ಹಂಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಸಾಲ್ವ್ ಮಾಡಿರಿ ನೀವು ಅದನ್ನ. ಸೊ 1 MB is 10⁻² ಪಾಸ್ಕಲ್. 1 ಮಿಲಿಬಾರ್ ಏನಕ್ಕೆ ಸಮ? 10⁻² ಪಾಸ್ಕಲ್. 1 ಬಾರ್ ಇಸ್ 10⁵ ಪಾಸ್ಕಲ್. ಇದು ಯಾರು ಯೂಸ್ ಮಾಡೋ ಯೂನಿಟ್ ಅಂದರೆ ಮಿಟಿಯಾರಾಲಜಿಸ್ಟ್ಸ್. ವೆದರ್ ಫಾರ್ಕಾಸ್ಟ್ ಮಾಡ್ತಾರಲ್ವಾ, ಸೈಕ್ಲೋನ್ ಬರ್ತಾ ಇದೆ, ಈ ಕಡೆ ಇಷ್ಟು ಟೆಂಪ್ರೇಚರ್ ಇದೆ, ಈಗ ವೆದರ್ ಡಿಪಾರ್ಟ್ಮೆಂಟ್ ಅವ್ರು ಯೂಸ್ ಮಾಡುವಂತಹ ಯೂನಿಟ್ ಆಫ್ ಪ್ರೆಷರ್. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಪ್ರೆಷರ್ ವಿಚ್ ವಿ ಯೂಸ್ ಇನ್ ಅವರ್ ಡೈಲಿ ಲೈಫ್. So now let us discuss about open tube manometer. So open tube manometer ಏನು ಅಂದರೆ ಅದೊಂದು ಡಿವೈಸ್ ಯೂಸ್ ಟು ಮೆಜರ್ ಪ್ರೆಷರ್. ಸೊ ಪ್ರೆಷರನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಡಿವೈಸ್ ಅದು. ಅದನ್ನು ಓಪನ್ ಟ್ಯೂಬ್ ಮ್ಯಾನೋಮೀಟರ್ ಅಂತ ಕರಿತೀರ. ಅದು ಈ ಥರ ಶೇಪ್ಡ್ ಟ್ಯೂಬ್ ನೋಡಿ. ದ ಶೇಪ್ ಆಫ್ ದ ಟ್ಯೂಬ್ ಇಸ್ ಲೈಕ್ ದಿಸ್, ಸಮ್ ವಾಟ್ ಯು ಶೇಪ್ಡ್, ಬಟ್ ಒನ್ ಪಾರ್ಟ್ ಇಸ್ ಲಾಂಗ್, ಅನದರ್ ಪಾರ್ಟ್ ಇಸ್ ಸ್ಮಾಲ್. ಓಕೆನಾ? ಸೊ ಅದರೊಳಗಡೆ ಒಂದು ಲಿಕ್ವಿಡನ್ನ, ಆ ಟ್ಯೂಬ್ ಒಳಗಡೆ ಒಂದು ಲಿಕ್ವಿಡ್ ಇರುತ್ತೆ. ಓಕೆನಾ? ಸೊ ಒನ್ ಎಂಡ್ ಆಫ್ ದ ಟ್ಯೂಬನ್ನು ಎಲ್ಲಿ ಮೆಜರ್ ಎಲ್ಲಿಗೆ ಕೊಡ್ತೀರಾ? ಎಲ್ಲಿ ಪ್ರೆಷರ್ನ ಮೆಜರ್ ಮಾಡಬೇಕು ಅಲ್ಲಿ ದಿಸ್ ಎಂಡ್ ಆಫ್ ದ ಟ್ಯೂಬನ್ನು ಕನೆಕ್ಟ್ ಮಾಡಬೇಕು. ಅದರ್ ಎಂಡ್ ಆಫ್ ದ ಟ್ಯೂಬ್ ಫ್ರೀ ಆಗಿದೆ. ಓಕೆ, ಸೊ ಈಗ ನೀವು ಯಾಲೋ ಪ್ರೆಷರ್ ಮೆಜರ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಆಗ ಈ ಎಂಡನ್ನ ಅಲ್ಲಿಗೆ ಕೊಡಿ. ಸೊ ಈಗ ನಮ್ಮ ಪಿ ಮೆಜರ್ ಮಾಡಬೇಕಾದಂಥ ಪ್ರೆಷರ್ ಎಷ್ಟಿರಲಿ, ಪಿ ಇರಲಿ. ಸೊ ದಿಸ್ ಎಂಡ್ ಆಫ್ ದ ಮ್ಯಾನೋಮೀಟರ್ನ ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀರ. ಸೊ ಈಗ ಈ ಪಿ ಪ್ರೆಷರ್ ಏನು ಮಾಡುತ್ತೆ ನೋಡಿ. ಸೊ ಸಪೋಸ್ ಕನೆಕ್ಟ್ ಮಾಡೋ ಮುಂಚೆ ಲಿಕ್ವಿಡ್ ಲೆವೆಲ್ ಇಲ್ಲಿವರೆಗೂ ಇತ್ತು ಅಂದ್ಕೊಳ್ಳಿ. ಸೊ ಆ ಪಿ ಪ್ರೆಷರ್ ಆ ಲಿಕ್ವಿಡ್ನ ತಳ್ಳುತ್ತೆ. ಸೊ ಆಗ ಲಿಕ್ವಿಡ್ ಲೆವೆಲ್ ಕೆಳಗೆ ಬರುತ್ತೆ, ಒಂದು ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗೋವರೆಗೂ. ಸೊ ಈಗ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗಿದೆ. ಓಕೆನಾ? ಸೊ ಈಗ ನಾನು 2 ಪಾಯಿಂಟ್ಸ್ ತಗೊಂಡಿದ್ದೀನಿ. ಒಂದು ಪಾಯಿಂಟ್ ಎ ಇಲ್ಲಿರೋ ಲಿಕ್ವಿಡ್ ಲೆವೆಲ್ ಮೇಲೆ ಇದೆ ನೋಡಿ. ಯಾವ ಲಿಕ್ವಿಡ್ ಲೆವೆಲ್ ಮೇಲೆ, ಯಾವ ಲಿಕ್ವಿಡ್ ಸರ್ಫೇಸ್ ಮೇಲೆ ಕನೆಕ್ಟ್ ಮಾಡಿದಿರಲ್ಲ, ಮೆಜರ್ ಮಾಡಬೇಕಾಗಿರೋ ಪ್ರೆಷರ್ ಹತ್ರ ಇದೆಯಲ್ಲ ಲಿಕ್ವಿಡ್ ಸರ್ಫೇಸು, ಅದ್ರ ಮೇಲೆ ಒಂದು ಪಾಯಿಂಟ್ ಇದೆ ಎ. ಅನದರ್ ಪಾಯಿಂಟ್ ಇದೆ ಬಿ, ದ ಸೇಮ್ ಲೆವೆಲ್ ಇನ್ಸೈಡ್ ದ ಅದರ್ ಪಾರ್ಟ್ ಆಫ್ ದ ಟ್ಯೂಬ್. ಇನ್ನೊಂದು ಪಾರ್ಟ್ ಆಫ್ ದ ಟ್ಯೂಬಲ್ಲಿ ಅನದರ್ ಪಾಯಿಂಟ್ ಇದೆ ಬಿ. ಅದು ಏನು ಅಂದರೆ ಎ ಆ್ಯಂಡ್ ಬಿಗಳು ಒಂದೇ ಲೆವೆಲಲ್ಲಿ ಇರಬೇಕು. ಓಕೆನಾ? ಓಕೆ, ಸೊ ಎ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಪಿ ಎ ಇರಲಿ, ಬಿ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಪಿ ಬಿ ಇರಲಿ. ಓಕೆ, ಈಗ ನಿಮಗೆ ಗೊತ್ತಿದೆ ಅಪ್ಪ, ಎ ಅನ್ನೋ ಪಾಯಿಂಟ್ ಏನಕ್ಕೆ ಕನೆಕ್ಟ್ ಆಗಿರೋದು ನೋಡು, ಎಕ್ಸ್ಟರ್ನಲ್ ಪ್ರೆಷರ್ಗೆ, ಅಂದರೆ ಮೆಜರ್ ಮಾಡಬೇಕಾಗಿರುವಂತಹ ಪ್ರೆಷರ್ಗೆ. ಎ ಅನ್ನೋ ಲಿಕ್ವಿಡ್ ಸರ್ಫೇಸ್, ದಿಸ್ ಲಿಕ್ವಿಡ್ ಸರ್ಫೇಸ್ ಮೇಲೆ ಪಾಯಿಂಟ್ ಎ ಇದೆ. ಸೊ ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ನೋಡಿ, ಇಲ್ಲಿ ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ಬೀಳ್ತಾ ಇರೋ ಪ್ರೆಷರ್ ಎಲ್ಲಿಂದ? ಅದೇ ಎಕ್ಸ್ಟರ್ನಲ್ ಪ್ರೆಷರ್ ಅಥವಾ ಪ್ರೆಷರ್ ಟು ಬಿ ಮೆಜರ್ಡ್. ಸೊ ಎ ಅನ್ನೋ ಪಾಯಿಂಟ್ ಈಸ್ ಆನ್ ದಿಸ್ ಲಿಕ್ವಿಡ್ ಸರ್ಫೇಸ್ ವಿಚ್ ಇಸ್ ನಿಯರರ್ ಟು ದ ಪ್ರೆಷರ್ ಟು ಬಿ ಮೆಜರ್ಡ್. ಸೊ ಹಂಗಾರೆ ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ಏನು ಪ್ರೆಷರ್ ಮೆಜರ್ ಮಾಡ್ಬೇಕು ಆ ಪ್ರೆಷರ್ ಬಿದ್ದಿರುತ್ತೆ, ಯಾಕಂದ್ರೆ ಅದೇ ತಾನೇ ತಳ್ಳಿದ್ದು ಆ ಲಿಕ್ವಿಡ್ನ. ಸೊ ಎ ಇಸ್ ಅ ಪಾಯಿಂಟ್ ಆನ್ ದಟ್ ಸರ್ಫೇಸ್. ಹಂಗಾರೆ ಎ ಅನ್ನೋ ಪಾಯಿಂಟಲ್ಲಿರೋ ಪ್ರೆಷರ್ ಪಿ ಎ. ಸೊ ಪಿ ಎ ಏನಕ್ಕೆ ಸಮ? ದ ಪ್ರೆಷರ್ ಟು ಬಿ ಮೆಜರ್ಡ್ ಪಿ. ಅರ್ಥ ಆಯ್ತಲ್ಲ? ಈ ಮೆಜರ್ ಮಾಡಬೇಕಾಗಿರೋ ಪ್ರೆಷರೇ ಈ ಲಿಕ್ವಿಡ್ ಸರ್ಫೇಸ್ ಮೇಲೆ ಬಿದ್ದಿರುತ್ತೆ. ಎ ಇಸ್ ಅ ಪಾಯಿಂಟ್ ಆನ್ ದಟ್ ಲಿಕ್ವಿಡ್ ಸರ್ಫೇಸ್. ಎ ಪಾಯಿಂಟಲ್ಲಿರೋ ಪ್ರೆಷರ್ ಪಿ ಎ. ಹಂಗಾರೆ ಪಿ ಎ ಏನಕ್ಕೆ ಸಮ? ದ ಪ್ರೆಷರ್ ಟು ಬಿ ಮೆಜರ್ಡ್ ಪಿ. ಸೊ ಪಿ ಎ ಏನಕ್ಕೆ ಸಮ? ಪಿಗೆ ಸಮ. ಓಕೆನಾ? ಓಕೆ, ಬಟ್ ಪಾಸ್ಕಲ್ಸ್ ಲಾ ಏನಪ್ಪ ಹೇಳುತ್ತೆ? ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ ನೋಡಿ, ಪ್ರೆಷರ್ ಅಟ್ ಆಲ್ ದ ಪಾಯಿಂಟ್ಸ್ ಇನ್ ಎ ಸೇಮ್ ಹೈಟ್ ಇಸ್ ಸೇಮ್. ಸೊ ಈಗ ಬಿ ಅನ್ನೋ ಪಾಯಿಂಟು ಎ ಅನ್ನೋ ಪಾಯಿಂಟ್ ಅಷ್ಟೇ ಹೈಟಲ್ಲಿದೆ ನೋಡಿ. ಸಪೋಸ್ ಇದು ಗ್ರೌಂಡ್ ಅಂದರೆ ಎ ಅನ್ನೋ ಪಾಯಿಂಟ್ ಏನು ಹೈಟಲ್ಲಿದೆ, ಬಿ ಅನ್ನೋ ಪಾಯಿಂಟ್ ಅದೇ ಹೈಟಲ್ಲಿದೆ. ಸೊ ಬಿ ಅನ್ನೋ ಪಾಯಿಂಟಲ್ಲಿ ಏನಿದೆ ಪ್ರೆಷರ್ ಪಿ ಬಿ. ಸೊ ಪಿ ಎ ಏನಕ್ಕೆ ಸಮ?
ಪಿಗೆ ಸಮ ಆಯಿತು. ಬಟ್ ಪಿ ಎ ಇನ್ನೇನಕ್ಕೆ ಸಮ? ಪಿ ಎ ಪಿ ಬಿಗೂ ಸಮ. ಯಾಕೆ? ಪಿ ಎ ಅದ ಪ್ರೆಷರ್ ಟು ಬಿ ಮೆಷರ್ಡ್ ಪಿ ಬಿ another point at the same height as that of A, so PB is also equal to PA. So ಹಂಗಂದ್ಮೇಲೆ ಪಿ ಎ ಪಿಗೆ ಸಮ, ಪಿ ಎ ಪಿ ಬಿಗೂ ಸಮ. ಹಂಗಾರೆ ಏನಾಯ್ತು? ಹಂಗಾರೆ ಪಿ ಏನಕ್ಕೆ ಸಮ ಆಗೋಯ್ತು? ಪಿ ಬಿ ಈಕ್ವಲ್ ಆಯಿತು. ಸೊ ಪಿ ಪ್ರೆಷರ್ ಟು ಬಿ ಮೆಷರ್ಡ್ ಇಸ್ ಈಕ್ವಲ್ ಟು ದ ಪ್ರೆಷರ್ ಅಟ್ ದ ಪಾಯಿಂಟ್ ಪಿ, ಅಟ್ ದ ಪಾಯಿಂಟ್ ಬಿ. ನೋಡಿ, ಪ್ರೆಷರ್ ಟು ಬಿ ಮೆಷರ್ಡ್ ಇಸ್ ಈಕ್ವಲ್ ಟು ದ ಪ್ರೆಷರ್ ಅಟ್ ದ ಪಾಯಿಂಟ್ ಎ. But pressure at the point A is equal to the pressure at the point B due to Pascal's law. So pressure at the point, the pressure to be measured is equal to the pressure at the point B. Okay, but pressure at the point B ಏನಕ್ಕೆ ಸಮ ನೋಡಿ? ಈಗ ಪಿ ಬಿ ಏನಕ್ಕೆ ಸಮ ನೀವೇ ಹೇಳಿ? ಯಾವುದೋ ಲಿಕ್ವಿಡಲ್ಲಿ ಸರ್ಫೇಸ್ಗಿಂತ ಲಿಕ್ವಿಡ್ ಸರ್ಫೇಸ್ ಮೇಲೆ ಪ್ರೆಷರ್ ಎಷ್ಟು? ಪಿ ಎ. ಲಿಕ್ವಿಡ್ ಸರ್ಫೇಸ್ಗಿಂತ ಹೆಚ್ಚಷ್ಟು ಕೆಳಗೆ ಬಂದರೆ ಅಲ್ಲಿ ಪ್ರೆಷರ್ ಏನು? ಪಿ ಎ ಪ್ಲಸ್ ರೋ ಜಿ ಎಚ್. ಇಲ್ಲೂ ಅದೇ ಆಗ್ತಿರೋದು ನೋಡಿ. ಈ ಲಿಕ್ವಿಡ್ ಸರ್ಫೇಸ್ ಮೇಲೇನಿದೆ? ಏರ್ ಇದೆ. ಹಂಗಾರೆ ಇಲ್ಲೇನು ಪ್ರೆಷರ್? ಪಿ ಎ ಅಟ್ಮಾಸ್ಫಿರಿಕ್ ಪ್ರೆಷರ್. ಈಗ ಪಿ ಬಿ ಬಿ ಅನ್ನೋ ಪಾಯಿಂಟಲ್ಲಿರೋ ಪ್ರೆಷರ್ ಪಿ ಬಿ ಬೆಲೆ ಎಷ್ಟು? ಹಂಗಾರೆ ಪಿ ಎ ಪ್ಲಸ್ ರೋ ಜಿ ಹೆಚ್ ದಿಸ್ ಹೈಟ್. ನೋಡಿ, ಬಿ ಅನ್ನೋ ಪಾಯಿಂಟು ಈ ಲಿಕ್ವಿಡ್ ಸರ್ಫೇಸಿಂದ ಹೆಚ್ಚಷ್ಟು ಕೆಳಗಿದೆಯಲ್ಲ. ಸೊ ನೀವು ಲಿಕ್ವಿಡ್ ಸರ್ಫೇಸ್ಗಿಂತ ಹೆಚ್ಚಷ್ಟು ಕೆಳಗೆ ಹೋದ್ರೆ ಪ್ರೆಷರ್ ಏನು? ಪಿ ಎ ಪ್ಲಸ್ ರೋ ಜಿ ಹೆಚ್. ಸೊ ಹಂಗಾರೆ ಬಿ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಏನಂದ್ರೆ ಪಿ ಎ ಪ್ಲಸ್ ರೋ ಜಿ ಹೆಚ್. ಸೊ ಈಗ ಕೊಡಿ, ಈಗ ಇಲ್ಲಿ ಹಂಗಾರೆ ಪಿ ಏನಕ್ಕೆ ಸಮ ಆಯಿತು ನೋಡಿ? ಪ್ರೆಷರ್ ಟು ಬಿ ಮೆಷರ್ಡ್ ಇದು ಪಿ. ಸೊ ಮೆಜರ್ ಮಾಡಬೇಕಾದಂಥ ಪ್ರೆಷರ್ ಏನಕ್ಕೆ ಸಮ ಆಯಿತು ನೋಡಿ? ಅಟ್ಮಾಸ್ಫಿರಿಕ್ ಪ್ರೆಷರ್, ಇಲ್ಲಿರೋ ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ರೋ ಜಿ ಹೆಚ್. ಬಿ ಅನ್ನೋ ಪಾಯಿಂಟು ಈ ಲಿಕ್ವಿಡ್ ಸರ್ಫೇಸ್ಗಿಂತ ಎಷ್ಟು ಕೆಳಗಿದೆ ಅದು ಹೆಚ್, ರೋ ಜಿ ಹೆಚ್. ಸೊ ಈ ಥರ ಮಾಡಿ ನಮಗೆ ಪ್ರೆಷರ್ ಟು ಬಿ ಮೆಷರ್ಡ್ ಸಿಗುತ್ತೆ ನೋಡಿ. ಹೆಂಗೆ ಅಂತ ನೋಡಿ. ಈಗ ಸೊ ಎಲ್ಲಿ ಪ್ರೆಷರ್ ಮೆಷರ್ ಮಾಡಬೇಕು ಅದನ್ನ ಕನೆಕ್ಟ್ ಮಾಡಿ ಈ ಪಾರ್ಟ್ ಆಫ್ ದ ಟ್ಯೂಬ್, ಈ ಎಂಡ್ ಆಫ್ ದ ಟ್ಯೂಬನ್ನು. ಆಗ ಲಿಕ್ವಿಡಲ್ಲಿ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ದ ಪ್ರೆಷರ್ ಟು ಬಿ ಮೆಷರ್ಡ್ ಲಿಕ್ವಿಡ್ನ ಸ್ವಲ್ಪ ತಳ್ಳುತ್ತೆ. ಆಗ ಲಿಕ್ವಿಡ್ ಚೂರು ಇಲ್ಲಿ ಕೆಳಗೆ ಹೋಗುತ್ತೆ, ಆಮೇಲೆ ಇಲ್ಲಿ ಮೇಲೆ ಬರುತ್ತೆ. ಸೊ ಒಂದು ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಯಿತು. ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆದಮೇಲೆ ಈ ಪಾರ್ಟ್ ಆಫ್ ದ ಟ್ಯೂಬಲ್ಲಿ ನೋಡಿ, ನೀಟಾಗಿ ಕೇಳಿಸ್ಕೊಳ್ಳಿ. ಇನ್ ದಿಸ್ ಪಾರ್ಟ್ ಆಫ್ ದ ಟ್ಯೂಬ್ ಈ ಪಾರ್ಟ್ಗಿಂತ ಎಷ್ಟು ಮೇಲೋಯ್ತು ಲಿಕ್ವಿಡ್ ಅದನ್ನು ನೋಟ್ ಮಾಡ್ಕೋಬೇಕು, ಎಚ್. ಓಕೆನಾ? ಆಗ ಹಂಗಾರೆ ಪ್ರೆಷರ್ ಟು ಬಿ ಮೆಷರ್ಡ್ ಏನಕ್ಕೆ ಸಮ? ಪಿ ಎ ಪ್ಲಸ್ ರೋ ಜಿ ಹೆಚ್. ಅಷ್ಟೇ, ಸಿಂಪಲ್. ಈಗ ಇನ್ಯಾವುದೋ ಬೇರೆ ಪ್ರೆಷರ್ ಹಾಕಿದ್ರಿ ಅಂದ್ಕೊಳ್ಳಿ. ಬೇರೆ ಪ್ರೆಷರ್ ಹಾಕ್ತೀರಾ. ಸಪೋಸ್ ಈಗ ಲಿಕ್ವಿಡ್ ಲೆವೆಲ್ ಇಲ್ಲೂ ಬಂದ್ಬಿಡ್ತು ಅನ್ಕೋ. ಈ ಪ್ರೆಷರ್ ಜಾಸ್ತಿ ಮಾಡಿದ್ರಿ ಇದನ್ನ, ಆಗೇನಾಗುತ್ತೆ? ಲಿಕ್ವಿಡ್ ನೀನು ತಳ್ಳುತ್ತೆ, ಕೆಳಗೆ ಬರುತ್ತೆ ಇದು ಈ ಲೆವೆಲ್ಲು. ಸೊ ಆಗ ಈ ಲೆವೆಲ್ ಇನ್ನು ಮೇಲೆ ಹೋಗುತ್ತೆ. ಓಕೆನಾ? ಆ ಲೆವೆಲ್ ಇಲ್ಲಿವರೆಗೂ ಬಂತೀಗ. ಸೊ ಈಗ ಹೈಟ್ ಏನು? ಇಲ್ಲಿಂದ ಇಲ್ಲಿವರೆಗೂ. ಸೊ ನನ್ನ ಎಕ್ಸ್ಟರ್ನಲ್ ಪ್ರೆಷರ್ ಚೇಂಜ್ ಮಾಡ್ದಂಗೆ ಒನ್ ಟ್ಯೂಬಲ್ಲಿ ಇನ್ನೊಂದು ಪಾರ್ಟ್ಗಿಂತ ಹೈಟ್ ಆಫ್ ದ ಕಾಲಮ್ ಜಾಸ್ತಿ ಆಗುತ್ತೆ. ಸೊ ಆಗ ಹೈಟ್ ಜಾಸ್ತಿ ಆಗೋದ್ರಿಂದ ಹೆಚ್ಚು ಪ್ರೆಷರ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯು ವಿಲ್ ಮೆಜರ್ ದಟ್ ಹೈಯರ್ ಪ್ರೆಷರ್, ದಟ್ ಇಸ್ ಪಿ ಎ ಪ್ಲಸ್ ರೋ ಜಿ ಹೆಚ್ ಅಗೇನ್. ಅರ್ಥ ಆಯ್ತಲ್ಲ? ಸೊ ಏನು ಮಾಡ್ಬೇಕು ನೋಡಿ, ನಿಮ್ಮ ಮ್ಯಾನೋಮೀಟ್ರನ್ನ ಎಲ್ಲಿ ಪ್ರೆಷರ್ ಮೆಜರ್ ಮಾಡಬೇಕು ಅಲ್ಲಿ ಕೊಡಬೇಕು. ಆಗ ಒಂದು ಲಾಂಗ್ ಪಾರ್ಟ್ ಆಫ್ ದ ಟ್ಯೂಬಲ್ಲಿ ಲಿಕ್ವಿಡ್ ಕಾಲಮ್ಮು ಸ್ಮಾಲ್ ಪಾರ್ಟ್ ಆಫ್ ದ ಟ್ಯೂಬ್ಗಿಂತ ಹೆಚ್ಚು ಮೇಲೋಯ್ತು, ಎಷ್ಟು ಮೇಲೋಯ್ತು ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಹಂಗಾರೆ ಪ್ರೆಷರ್ ಟು ಬಿ ಮೆಜರ್ಡ್ ಪಿ ಏನಕ್ಕೆ ಸಮ? ಪಿ ಎ ಪ್ಲಸ್ ರೋ ಜಿ ಹೆಚ್ಗೆ ಸಮ. ಸೊ ಈ ಥರ ನಾವು ಓಪನ್ ಟ್ಯೂಬ್ ಮ್ಯಾನೋಮೀಟರ್ ಯೂಸ್ ಮಾಡ್ಕೊಂಡು ಅನ್ನೋನ್ ಪ್ರೆಷರ್ಸ್ನ ಮೆಷರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.